ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವವದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯವನ್ನ ನಾವು ಇವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ. ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಈ 6ನೇ ಅಧ್ಯಾಯವನ್ನ ಪುರುಷ ಸೂಕ್ತದ ದೃಢೀಕರಣ ಅಂತ ಹೇಳಿ ಕರೆದಿದ್ದಾರೆ. ಪುರುಷ ಸೂಕ್ತ. ಸೂಕ್ತ ಅಂತ ಹೇಳಿದ್ರೆ ಶ್ಲೋಕಗಳು. ಕೆಲವು ಶ್ಲೋಕಗಳನ್ನ ಒಟ್ಟಾಗಿ ಸೇರಿಸಿದಾಗ ಅದನ್ನ ಸೂಕ್ತ ಅಂತ ಹೇಳಿ ಕರೀತಾರೆ. ಈ ಸೂಕ್ತಗಳನ್ನ ಭಗವಂತನ ಸ್ತುತಿಗಳನ್ನ ಮಾಡ್ಲಿಕ್ಕೋಸ್ಕರ ನಾವು ಇದನ್ನ ಬಳಸ್ತೇವೆ. ಇಲ್ಲಿ ಪುರುಷ ಸೂಕ್ತ. ಪುರುಷ ಅಂತ ಹೇಳಿದ್ರೆ ಯಾರು? ನಾವು ಭಗವದ್ಗೀತೆಯ 15ನೇ ಅಧ್ಯಾಯವನ್ನ ನೋಡಿದ್ರೆ ಅದನ್ನ ಪುರುಷೋತ್ತಮ ಯೋಗ ಅಂತ ಕರೆದಿದ್ದಾರೆ. ಈ ಪುರುಷೋತ್ತಮ ಯೋಗದಲ್ಲಿ ಯಾರನ್ನ ಪುರುಷ ಅಂತ ಹೇಳಿ ಕರೆದಿದ್ದಾರೆ? ಅದು ಭಗವಂತನನ್ನ ಕರೆದಿರುವಂತಹದ್ದು. ಇಲ್ಲಿ 17ನೆಯ ಶ್ಲೋಕದಲ್ಲಿ ಇದೆ. 16, 17, 18 ಈ 3 ಶ್ಲೋಕಗಳನ್ನ ತ್ರಿಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತಾರೆ. ಅಂದ್ರೆ ಈ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೆದ ಹಾಗೆ ಈ 3 ಶ್ಲೋಕಗಳು ಇರುವಂತಹದ್ದು. ಭಾಗವತದಲ್ಲೂ ಬರ್ತದೆ. ಈಗ ಇದೇ 2ನೇ ಸ್ಕಂದದ 9ನೆಯ ಅಧ್ಯಾಯದಲ್ಲಿ ಚತುಶ್ಲೋಕಿ ಭಾಗವತ ಬರ್ತದೆ. ಬ್ರಹ್ಮನು ತಿಳಿಸುವಂತಹದ್ದು ಭಗವಂತನ ಬಗ್ಗೆ. ಇಲ್ಲಿ ಏನು ಹೇಳಿದ್ದಾರೆ? ಪುರುಷೋತ್ತಮ ಯೋಗದಲ್ಲಿ ದ್ವಾವಿಮೌ ಪುರುಷೌ ಲೋಕೆ ಕ್ಷರ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈ ಪ್ರಪಂಚದಲ್ಲಿ ಇರುವಂತಹ ಜನರು, ಪ್ರಪಂಚ ಅಂತ ಹೇಳಿದ್ರೆ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ಎರಡರಲ್ಲೂ ಸೇರಿಸಿ 2 ರೀತಿಯಾದಂತಹ ಜನರಿದ್ದಾರೆ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅಂತ ಹೇಳಿದ್ರೆ ಭೌತಿಕವಾಗಿ ಪ್ರಪಂಚದಲ್ಲಿರುವಂತಹ ಪತಿತ ಜೀವಗಳು, ಮತ್ತು ಅಕ್ಷರ ಅಂತ ಹೇಳಿದ್ರೆ ಯಾರು ಪತನವನ್ನ ಹೊಂದುವುದಿಲ್ವೋ ಅವರನ್ನ ಅಕ್ಷರ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಇವರೆಲ್ಲ ಜೀವಿಗಳು. 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭ್ಯತ್ಯವ್ಯವ ಈಶ್ವರ. ಅಂದ್ರೆ ಈ ಇಬ್ಬರಿಗಿಂತಲೂ ಮಿಗಿಲಾದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನ ಪುರುಷ ಅಂತ ಕರೆದಿದ್ದಾರೆ. ಉತ್ತಮ ಪುರುಷಸ್ತು ಅನ್ಯ, ಪುರುಷೋತ್ತಮ. ಹಾಗಾಗಿ ಪುರುಷೋತ್ತಮ ಅಂತೇಳಿ ಭಗವಂತನನ್ನ ಕರೆದಿರುವಂಥದ್ದು. ಇಲ್ಲಿಂದ ನಾವು ನಮ್ಮ ಅಧ್ಯಯನವನ್ನ ಪ್ರಾರಂಭ ಮಾಡಬೇಕು. ಅಂದ್ರೆ ನಾವು ಹೊಸದಾಗಿ ಕಲಿಯುವಂಥದ್ದಲ್ಲ, ನಾವೀಗ ಕಲಿತಿರುವುದಕ್ಕೆ ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ಳುವಂಥದ್ದು. ಇಷ್ಟನ್ನ ಹೇಳಿದ ಮೇಲೆ ಈಗ ಈ ಅಧ್ಯಾಯದಲ್ಲಿ ಪುರುಷ ಸೂಕ್ತ ಅಂತ ಹೇಳಿ ಯಾಕೆ ಕರೆದಿದ್ದಾರೆ, ಅಥವಾ ಭಗವಂತನನ್ನ ಇಲ್ಲಿ ಪುರುಷ ಅಂತ ಹೇಳಿ ಯಾಕೆ ಕರೆದಿದ್ದಾರೆ? ಪುರುಷ ಅನ್ನುವ ಪದಕ್ಕೆ ಎಂಜಾಯರ್, ಯಾರು ಈ ಎಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳು ಏನಿದೆ ಅವುಗಳೆಲ್ಲವನ್ನು ಕೂಡ ಅನುಭವಿಸುವವನು, ಅಥವಾ ಎಲ್ಲವೂ ಕೂಡ ಯಾರಿಗೋಸ್ಕರ ಇದೆಯೋ ಅವನನ್ನ ಪುರುಷ ಅಂತ ಹೇಳಿ ಕರೀತಾರೆ. ಭೌತಿಕ ಪ್ರಪಂಚದಲ್ಲಿ ನಾವು ಪುರುಷ ಅಂತ ಕರೀತೇವೆ ಜನರನ್ನ, ಪುರುಷರು ಸ್ತ್ರೀಯರು ಅಂತ ಹೇಳಿ. ಒಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಸ್ತ್ರೀಯರು, ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲರೂ ಪುರುಷರು, ಭೌತಿಕವಾಗಿ ಹೇಳೋದಾದ್ರೆ. ಯಾಕೆಂತ ಹೇಳಿದ್ರೆ ಸ್ತ್ರೀಲಿಂಗವನ್ನ ಯಾರೋ ಈ ಒಂದು ಭಗವಂತನ ಅಥವಾ ಪುರುಷನ ಒಂದು ಸಂತೋಷದಲ್ಲಿ ಸಹಾಯ ಮಾಡ್ತಾರೋ ಅವರನ್ನ ಸ್ತ್ರೀ ಅಂತೇಳಿ ಕರೀತಾರೆ. ಹಾಗಾದ್ರೆ ಇಲ್ಲಿ
ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳು ಜೀವಿಯರ ಸ್ವರೂಪಹಯ ಕೃಷ್ಣರ ನಿತ್ಯ ದಾಸ. ಯಾರು ಇದನ್ನು ಅರ್ಥ ಮಾಡಿಕೊಂಡಿರ್ತಾರೋ ಅವರನ್ನ ಪ್ರಕೃತಿ ಅಂತ ಹೇಳಿ ಕರೆಯುವಂತಹದ್ದು. ಆ ಪುರುಷನ ಆನಂದದಲ್ಲಿ ಸಹಾಯವನ್ನ ಮಾಡುವಂತಹ ಜೀವಿಗಳು. ಇಲ್ಲಿ ನಾವು ಗಂಡಸರು ಹೆಂಗಸರು ಅಂತಿಲ್ಲ, ಎಲ್ಲರೂ ಕೂಡ ಪ್ರಕೃತಿ ಅಂತ ಹೇಳಿ ಕರೆಯಲ್ಪಡ್ತಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರನ್ನು ನಾವು ಪುರುಷ ಅಂತ ಹೇಳಿ ಕರಿಬಹುದು. ಅದು ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾರು ಈ ಒಂದು ಪ್ರಪಂಚವನ್ನ ಭೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರನ್ನ ಪುರುಷ ಅಂತ ಹೇಳಿ ಕರೀತೇವೆ. ಆ ಒಂದು ಅರ್ಥದಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಜೀವಿಗಳು ಕೂಡ ಈ ಭೌತಿಕ ಘಟಕಾಂಶಗಳೇನಿದೆ ಅವುಗಳನ್ನ ಅನುಭೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಅವರನ್ನ ಪುರುಷ ಅಂತ ಕರೀತಾರೆ. ಆದ್ರೆ ನಿಜವಾದಂತಹ ಪುರುಷ ಯಾರು? ನಿಜವಾದಂತಹ ಪುರುಷ ಯಾರಿಂದಾಗಿ ಈ ಎಲ್ಲಾ ಪ್ರಪಂಚಗಳು, ಆಧ್ಯಾತ್ಮಿಕ ಮತ್ತೆ ಭೌತಿಕವಾದಂತಹ ಪ್ರಪಂಚಗಳು ನಡೀತಾ ಇದೆಯೋ ಆತನೇ ನಿಜವಾದಂತಹ ಪುರುಷ. ಇದಕ್ಕೆ ಸಾಕ್ಷಿ ಏನು? ಈ 5ನೇ ಅಧ್ಯಾಯದಲ್ಲೇ, ಕಳೆದ 5ನೇ ಅಧ್ಯಾಯದಲ್ಲಿ ನಾವು 23 ಘಟಕಾಂಶಗಳನ್ನ ನೋಡಿದ್ದೇವೆ. ಈ 23 ಘಟಕಾಂಶಗಳನ್ನ ತಿಳಿದುಕೊಂಡ ಮೇಲೆ, ಯಾವುದೆಲ್ಲ 23 ಘಟಕಾಂಶಗಳು, ನಾನು ಕಳೆದ ತರಗತಿಯಲ್ಲಿ ಅದನ್ನ ಪಟ್ಟಿ ಮಾಡಿದ್ದೆ. ಮಹತ್ತತ್ವದಲ್ಲಿ ಬರುವಂತಹ ಅಹಂಕಾರ, ಮತ್ತೆ ತನ್ಮಾತ್ರೆಗಳು, ಪಂಚಮಹಾಭೂತಗಳು ಮತ್ತು 11 ಇಂದ್ರಿಯಗಳು, ಒಟ್ಟು 23. ನಮ್ಮಲ್ಲಿ 11 ಇಂದ್ರಿಯಗಳಿವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ವಾಕ್ಪಾಣಿ, ಪಾದ, ಗುದ, ಉಪಸ್ಥ ಮತ್ತೆ ಮನಸ್ಸು. ಇಷ್ಟು ಸೇರಿ 11 ಇಂದ್ರಿಯಗಳಾಗ್ತವೆ. ಪಂಚಮಹಾಭೂತಗಳು ಮತ್ತು ಅವುಗಳ ಪಂಚ ತನ್ಮಾತ್ರೆಗಳು ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಷ್ಟು ಸೇರಿ 21 ಆಯಿತು. ಅಹಂಕಾರ 22, ಮಹತ್ತತ್ವ 23, 24ನೇದ್ದು ಜೀವಾತ್ಮ. ಈ 23 ಘಟಕಾಂಶಗಳು ಕೂಡ ಜಡವಾದಂತಹದ್ದು. ಇದರ ಸೃಷ್ಟಿ ಯಾವಾಗ ಆಯಿತು? ಇದು ಬ್ರಹ್ಮನ ಸೃಷ್ಟಿಗಿಂತ ಮೊದಲು ಆದದ್ದು. ಆ ಮಹಾವಿಷ್ಣುವಿನ ಶರೀರದಿಂದ ಬರುವಂತಹ ಬ್ರಹ್ಮಾಂಡಗಳು ಏನಿದೆ ಅವು ಕಾರಣ ಸಾಗರದಲ್ಲಿ ಹಾಗೆ ಮುಳುಗಿರ್ತದೆ. ಇಲ್ಲಿ 34ನೇ ಶ್ಲೋಕವನ್ನ ನೀವು ತೆಗೆದು ನೋಡ್ಬೋದು. 34ನೇ ಶ್ಲೋಕ, 5ನೇ ಅಧ್ಯಾಯ, 2ನೇ ಸ್ಕಂದದ 5ನೇ ಅಧ್ಯಾಯದ 34ನೇ ಶ್ಲೋಕ. ಎಲ್ಲ ಬ್ರಹ್ಮಾಂಡಗಳು ಸಹಸ್ರಾರು ಕಲ್ಪಗಳ ಕಾಲ ಜಲಧಿಯಲ್ಲಿ ಅಂದ್ರೆ ಕಾರಣ ಸಾಗರದಲ್ಲಿ ಮುಳುಗಿದ್ದವು. ಮತ್ತು ಜೀವಿಗಳ ಒಡೆಯ ಭಗವಂತನು ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಪ್ರವೇಶಿಸಿ ಅವು ಪೂರ್ಣ ಸಚೇತನವಾಗುವಂತೆ ಮಾಡಿದನು. ಭಗವಂತನ ಒಂದು ಉಪಸ್ಥಿತಿ, ಭಗವಂತನ ಪ್ರವೇಶ ಆ ಒಂದು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಕೂಡ ಚಲನೆಯು ಪ್ರಾರಂಭವಾಗುವುದಕ್ಕೆ ಕಾರಣವಾಯಿತು, ಸಚೇತನವಾಯಿತು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತನು ಅಂದ್ರೆ ಮಹಾವಿಷ್ಣುವು ಕಾರಣ ಸಾಗರದಲ್ಲಿ ಪವಡಿಸಿದ್ದರೂ ಅದರಿಂದ ಹೊರಬಂದು ತನ್ನನ್ನು ಹಿರಣ್ಯ ಗರ್ಭನಾಗಿ ಭೇದಿಸಿಕೊಂಡು ಮತ್ತು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಪ್ರವೇಶಿಸಿದನು. ಸಹಸ್ರಾರು ಕಾಲುಗಳು, ತೋಳುಗಳು, ಬಾಯಿಗಳು, ತಲೆಗಳು ಇತ್ಯಾದಿಗಳಿಂದ ಕೂಡಿದ ವಿರಾಟ್ ರೂಪ ತಾಳಿದನು. ಕಾರಣ ಸಾಗರದಲ್ಲಿ ಪವಡಿಸಿರುವಂತಹ ಮಹಾವಿಷ್ಣು ಆತನು ಕಾರಣ ಸಾಗರದಿಂದ ಹೊರಬಂದನು ಅಂದ್ರೆ ಅಲ್ಲಿಂದ ಏಳ್ತಾನೆ. ತನ್ನನ್ನ ಭೇದಿಸಿಕೊಂಡನು ಅಂದ್ರೆ ಎಕ್ಸ್ಪಾನ್ಷನ್, ತನ್ನನ್ನ ವಿಸ್ತರಣೆ ಮಾಡಿಕೊಳ್ತಾನೆ. ಭಗವಂತನ ವಿಸ್ತರಣೆ ಅಂದ್ರೆ ಕಾರಣೋದಕಶಾಹಿ ವಿಷ್ಣುವಿನಿಂದ ಬಂದದ್ದು ಗರ್ಭೋದಕಶಾಹಿ ವಿಷ್ಣು. ಹಾಗೆ ವಿಸ್ತರಣೆಗೊಂಡಂತಹ ಗರ್ಭೋದಕಶಾಹಿ ವಿಷ್ಣುವು ತಾನು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಪ್ರವೇಶ ಮಾಡ್ತಾನೆ. ನಮ್ಮ ಈ ಶರೀರ ಅನ್ನುವಂಥದ್ದೇ ಒಂದು ವಿಶ್ವ ಇದ್ದ ಹಾಗೆ. ಯಾಕಂದ್ರೆ ಈ ಶರೀರದಲ್ಲಿ ಪಂಚಮಹಾಭೂತಗಳಿವೆ. ಇದರಲ್ಲಿ ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳಿವೆ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಇದೆ. ಎಲ್ಲ ಇದ್ರೂ ಭಗವಂತ ಇಲ್ಲಿ ಇಲ್ಲ ಅಂತ ಆದ್ರೆ ಈ ಶರೀರಕ್ಕೆ ಬೆಲೆ ಇಲ್ಲ. ಇದೊಂದು ಶವ ಅಂತ ಕರಿತೇವೆ ಇದನ್ನ, ಇದೊಂದು ಹೆಣ ಆಗಿರ್ತದೆ. ಆದ್ರೆ ಆ ಪರಮಾತ್ಮನು ಇರುವುದ ಕಾರಣಕ್ಕಾಗಿ ಈ ಶರೀರದಲ್ಲಿ ಜೀವಾತ್ಮನು ಇರಲಿಕ್ಕೆ ಸಾಧ್ಯವಾಗ್ತದೆ. ಜೀವಾತ್ಮನು ಇರುವ ಕಾರಣಕ್ಕಾಗಿ ಈ ಶರೀರದಲ್ಲಿ ಚಲನೆಯು ನಡೀತಾ ಇದೆ. ಈಗ ಇದನ್ನೇ ನಾವು ಬೃಹದಾಕಾರದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚ ಏನಿದೆ, ಈ ಬ್ರಹ್ಮಾಂಡ ಏನಿದೆ, ಈಗ ಸರ್ಗ ನಡೀತಾ ಇದೆ ಅಂದ್ರೆ ಆರಂಭಿಕ ಸೃಷ್ಟಿ, ಕಾರಣ ಸೃಷ್ಟಿ. ಅದರಲ್ಲಿ
23 ಘಟಕಾಂಶಗಳು ಒಳಗೊಂಡಿವೆ. ಇದರಲ್ಲಿ ಈಗ ಪರಮಾತ್ಮನ ಪ್ರವೇಶ ಆಗ್ತಾ ಇದೆ. ಇಲ್ಲಿ ಯಾರು ಪರಮಾತ್ಮ? ಇಲ್ಲಿ ಗರ್ಭೋದಕಶಾಹಿ ವಿಷ್ಣು. ಈ ಇಡೀ ಬ್ರಹ್ಮಾಂಡಕ್ಕೆ ಪರಮಾತ್ಮ ಸ್ವರೂಪಿಯಾಗಿ ಇರುವಂತಹ ಭಗವಂತನ ಒಂದು ಪುರುಷಾವತಾರದ ರೂಪ. ಪುರುಷಾವತಾರಗಳು 3: ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಅದರಲ್ಲಿ ಎರಡನೆಯದ್ದು ಗರ್ಭೋದಕಶಾಹಿ ವಿಷ್ಣು. ನಮ್ಮ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಏನೇ ಆದ್ರೂ ಕೂಡ, ನಮ್ಮ ಕೈಯಲ್ಲೋ ಕಾಲಲ್ಲೋ ಒಂದು ಇರುವೆ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಮಗೆ ತಕ್ಷಣ ಗೊತ್ತಾಗ್ತದೆ. ಯಾಕಂದ್ರೆ ಈ ಶರೀರ ಪೂರ್ತಿ ವ್ಯಾಪ್ತಿಯಾಗಿ ನಮ್ಮ ಪ್ರಜ್ಞೆ ಇದನ್ನ ಆವರಿಸಿಕೊಂಡಿದೆ. ಹಾಗೆ ಭಗವಂತನ ಪ್ರಜ್ಞೆ ಈ ಇಡೀ ಬ್ರಹ್ಮಾಂಡವನ್ನ ಆವರಿಸಿದೆ. ಹಾಗಾಗಿ ಈ ಬ್ರಹ್ಮಾಂಡವೇ ಅವನ ಶರೀರ. ಅಂತಹ ಒಂದು ಪರಿಕಲ್ಪನೆಯನ್ನೇ ವಿರಾಟ್ ರೂಪ ಅಂತ ಹೇಳಿ ಇಲ್ಲಿ ಕರೆದಿರುವಂತಹದ್ದು. ಆ ವಿರಾಟ್ ರೂಪವನ್ನ ತಾಳಿದನು ಅಂತ ಹೇಳಿ ಹೇಳಿದ್ದಾರೆ. ಸಹಸ್ರಾರು ಕಾಲು, ತೋಳುಗಳು, ಬಾಯಿ, ತಲೆಗಳು ಇತ್ಯಾದಿಗಳೆಲ್ಲ ಆತನಿಗೆ ಇವೆ. ಅಂದ್ರೆ ಆತನು ಎಲ್ಲವನ್ನು ಕೂಡ ವ್ಯಾಪಿಸಿದ್ದಾನೆ, ಸರ್ವವ್ಯಾಪಿಯಾಗಿ ಇದ್ದಾನೆ. ಈಗ ಇಲ್ಲಿ ಈ ಒಂದು ಶ್ಲೋಕ ಏನಿದೆ, 35ನೇ ಶ್ಲೋಕ, ಇದೇ ಆ ಒಂದು ಪುರುಷ ಸೂಕ್ತದ ಮಂತ್ರ, ಅದರ ಪ್ರಾರಂಭ. ನೀವು ಪುರುಷ ಸೂಕ್ತವನ್ನ ನೋಡಿದ್ರೆ ನಮಗೆ ಸಾಂಗ್ ಬುಕ್ ನಲ್ಲಿ ಸಿಗ್ತದೆ ಪುರುಷ ಸೂಕ್ತ, ಅಥವಾ ನಿಮ್ಗೆ ಗೂಗಲ್ ನಲ್ಲಿ ಕೂಡ ಸಿಗ್ಬಹುದು. ನಾನು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಈ ರೀತಿಯಾಗಿರುತ್ತದೆ. ಓಂ ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಾ ಭೂಮಿಂ ವಿಶ್ವತೋ ವೃತ್ವ ಆತ್ಯತಿಷ್ಠ ದಶಾಂಗುಲಂ. ಈ ರೀತಿಯಾಗಿ ಈ ಒಂದು ಪುರುಷ ಸೂಕ್ತ ಪ್ರಾರಂಭವಾಗ್ತದೆ. ಇದು ಬಹಳ ಒಳ್ಳೆಯ ಇದನ್ನು ಓದುವಂಥದ್ದು ತುಂಬಾ ಮಂಗಳಕರವಾದಂಥದ್ದು. ಭಗವಂತನಿಗೆ ಅಭಿಷೇಕ ಮಾಡುವಾಗ, ಉತ್ಸವಗಳ ಸಮಯದಲ್ಲಿ ಇತ್ಯಾದಿ ಸಮಯಗಳಲ್ಲಿ ಭಗವಂತನ ಸ್ತುತಿ ಮಾಡಲಿಕ್ಕೆ ಈ ಒಂದು ಮಂತ್ರವನ್ನ ಹೇಳ್ತಾರೆ. ಈ ಮಂತ್ರ ಇದು ಎಲ್ಲಿದೆ ಅಂತ ಹೇಳಿದ್ರೆ, ಇದು ಋಗ್ವೇದದಲ್ಲಿ ಮತ್ತೆ ಯಜುರ್ವೇದದಲ್ಲಿ ಇದನ್ನು ನಾವು ಕಾಣಬಹುದು, ಈ ಪುರುಷ ಸೂಕ್ತವನ್ನ. ಈಗ ನಾವು ನೋಡ್ತಾ ಇರುವಂತಹ 35ನೇ ಶ್ಲೋಕದ ಎರಡನೆಯ ಇದು ಶ್ಲೋಕ, ಈ 35ನೇ ಶ್ಲೋಕದ ಎರಡನೆಯ ಪಾದ ಏನು ಇದೆ ಅಂತ ಹೇಳಿದ್ರೆ, ಸಹಸ್ರೋರ್ ಅಂಘ್ರಿ ಬಾಹುರ್ ಅಕ್ಷ ಸಹಸ್ರಾನನ ಶೀರ್ಷವಾನ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇದನ್ನ ನಾವು ಈ ಒಂದು ಪುರುಷ ಸೂಕ್ತದ ಶ್ಲೋಕಕ್ಕೆ, ಈ ಪುರುಷ ಸೂಕ್ತದ ಮಂತ್ರಕ್ಕೆ ಹೋಲಿಕೆ ಮಾಡಿ ನೋಡುವುದಾದ್ರೆ, ಅದರ ಒಂದು ಪ್ರಾರಂಭದಲ್ಲಿ ನಾವು ಇಲ್ಲಿ ಕಾಣಬಹುದು. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಪ್ರತಿಯೊಂದು ಈ ಪುರುಷ ಸೂಕ್ತದ ಪ್ರತಿಯೊಂದು ಶ್ಲೋಕಗಳನ್ನು ಕೂಡ ನಾವು ಈ 6ನೇ ಅಧ್ಯಾಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಸಾ ಏವ ಪುರುಷಸ್ತಸ್ಮಾತ್, ಸಾ ಏವ ಪುರುಷಸ್ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ. ಸಾ ಏವ ಪುರುಷಸ್ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ. ಇದನ್ನ ನಾವಿಲ್ಲಿ 2ನೇ ಲೈನ್ ಅಲ್ಲಿ ಕಾಣಬಹುದು ನೋಡಿ. ಸಾ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಇದು ಎರಡು ಕೂಡ ಸಮಾನವಾದಂತಹ ಅರ್ಥವನ್ನೇ ಕೊಡುವಂತಹದ್ದು. ಹಾಗೆ ಮೊದಲನೇ ಶ್ಲೋಕ ಸಹಸ್ರ ಶೀರ್ಷ ಪುರುಷ, ಇದು ಇಲ್ಲಿ 35ನೇ ಶ್ಲೋಕದಲ್ಲಿ 2ನೇ ಲೈನ್ ಆಗಿದೆ. ಸಹಸ್ರ ಊರ್ವ ಅಂಗ್ರಿ ಬಾಹುರ್ ಅಕ್ಷ ಸಹಸ್ರಾನನ ಶೀರ್ಷವ. ನೀವು ಅನುವಾದದಲ್ಲಿ ಕಾಣಬಹುದು ಸಹಸ್ರಾರು ಕಾಲುಗಳು, ತೋಳುಗಳು, ಬಾಯಿಗಳು, ತಲೆಗಳು, ಅದು ಇಲ್ಲಿದೆ. ಸಹಸ್ರ ಶೀರ್ಷ ಪುರುಷ, ಸಹಸ್ರ ಅಕ್ಷ, ಸಹಸ್ರಪಾತ್, ಎರಡು ಒಂದೇ ಅರ್ಥ ಬರ್ತಾ ಇದೆ. ಅಂದ್ರೆ 5ನೇ ಅಧ್ಯಾಯದ 35ನೇ ಶ್ಲೋಕ ಏನಿದೆ ಅದು ಪುರುಷ ಸೂಕ್ತದ ಪ್ರಥಮ ಶ್ಲೋಕ. ಇಲ್ಲಿ ಸಂಸ್ಕೃತದಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ. ಇದರಲ್ಲಿ ಮೊದಲನೇ ಲೈನು, ಇದರ ಮೊದಲ ಸಾಲು, ಅದರಲ್ಲಿ 2ನೇ ಸಾಲು, ಇದರಲ್ಲಿ 2ನೇ ಸಾಲು, ಅದರಲ್ಲಿ 1ನೇ ಸಾಲಾಗಿ ಆಚೆ ಈಚೆ ಇದೆ ಅಷ್ಟೇ. ಎರಡು ಕೂಡ ಒಂದೇ ರೀತಿಯಾದಂತಹ ಅರ್ಥವನ್ನ ಕೊಡ್ತಾ ಇದೆ. ಇನ್ನು 2ನೇ ಶ್ಲೋಕವನ್ನ ನಾವು ನೋಡುವುದಾದ್ರೆ, ಪುರುಷ ಏವೇದಂ ಸರ್ವಂ ಯದ್ ಭೂತಂ ಯಚ್ಚ ಭವ್ಯಂ. ಇದು ಪುರುಷ ಸೂಕ್ತದ 2ನೇ ಶ್ಲೋಕದ ಮೊದಲನೇ ಸಾಲು. ಇದನ್ನ ನಾವು ಈ ಒಂದು 6ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕಾಣಬಹುದು. 16ನೇ ಶ್ಲೋಕವನ್ನು ನೋಡುವುದಾದ್ರೆ, ಸರ್ವಂ ಪುರುಷ ಏವೇದಂ.
16ನೇ ಶ್ಲೋಕ, ಇಲ್ಲಿ 13ರಿಂದ 16 ಶ್ಲೋಕಗಳನ್ನು ಒಟ್ಟಿಗೆ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಅದರಲ್ಲಿ 16ನೇ ಶ್ಲೋಕವನ್ನು ನೀವು ನೋಡಿದ್ರೆ, ತೇನೇದ ಮಾವೃತಂ ವಿಶ್ವಂ ವಿತಸ್ತಂ ಆವೃತಂ ವಿಶ್ವಂ ವಿತಸ್ತಿಂ ಅಧಿಷ್ಠತಿ. ವಿತಸ್ತಿಂ ಅಂದ್ರೆ 9 ಅಂಗುಲ, ಅಧಿತಿಷ್ಠತಿ ಇರುತ್ತಾನೆ, ಅಂಗುಲ. ಇಲ್ಲಿ ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದಶಾಂಗುಲಂ ಅಂತ ಹೇಳಿ ಮೊದಲೇ ಒಮ್ಮೆ ಇಲ್ಲಿ 2ನೇ ಲೈನಲ್ಲಿ ಹೇಳಿದ್ದಾರೆ. ಆದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕೆ ಈ ಒಂದು ಅಧ್ಯಾಯಕ್ಕೆ ಪುರುಷ ಸೂಕ್ತ ಅಂತ ಹೇಳಿ ಹೆಸರು ಬಂತು? ಯಾಕಂದ್ರೆ ಇದು ಈ ಅಧ್ಯಾಯ ಪುರುಷ ಸೂಕ್ತವನ್ನೇ ನಮಗೆ ತಿಳಿಸಿಕೊಡ್ತಾ ಇರುವಂತಹದ್ದು. ಆ ಕಾರಣಕ್ಕಾಗಿ ಪುರುಷ ಸೂಕ್ತ ಅಂತ ಹೇಳಿ ಇದಕ್ಕೆ ಹೆಸರು ಬಂದಿದೆ. ಸರಿ, ಇದರ ಬಗ್ಗೆ ನಾವು ತುಂಬಾ ಡೀಪ್ ಆಗಿ ಹೋಗುದಿಲ್ಲ, ಯಾಕಂದ್ರೆ ಇದು ನಾವು ಇದರ ಅರ್ಥ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾರದರು 6 ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಿಂದಿನ ಅಧ್ಯಾಯದಲ್ಲಿ. ಅದರಲ್ಲಿ ಅವರು ಕೇಳಿದಂತಹ 6ನೆಯ ಪ್ರಶ್ನೆಗೆ ಇಲ್ಲಿ ನಮಗೆ ಉತ್ತರವು ದೊರಕ್ತಾ ಇದೆ. ಯಚ್ಚ, ಈ ಪ್ರಕೃತಿಯಲ್ಲಿ, ಈ ಸೃಷ್ಟಿಯಲ್ಲಿ ಏನೇನು ಇದೆ ಅನ್ನುವುದನ್ನ ಇಲ್ಲಿ ಬ್ರಹ್ಮದೇವರು ನಾರದ ಮುನಿಗಳಿಗೆ ವಿವರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು? ನಿಮಗೆ ಹಿಂದೆ ಹೇಳಿದಂತಹ ಮಾತುಗಳು ಸರಿಯಾಗಿ ಗೊತ್ತಿರಬೇಕು. ಯಾಕಂದ್ರೆ ಈ ಒಂದು ಅಧ್ಯಾಯ ಏನಿದೆ 7ನೇದು, ಅದು 5ನೇ ಅಧ್ಯಾಯ, 6ನೇ ಅಧ್ಯಾಯ ಏನಿದೆ ಅದು 5ನೇ ಅಧ್ಯಾಯದ ಮುಂದುವರಿದ ಭಾಗ. ನಮಗೆ ಹಿಂದೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ಭೂಮಿರ್ ಆಪೋ ಅನಲೋ ವಾಯು ಖಂ ಮನ ಬುದ್ಧಿರೇವಚ ಅಹಂಕಾರ ಇತಿ ಯನ್ಮೆ ಭಿನ್ನ ಪ್ರಕೃತಿ ರಷ್ಟದ. ಆ ಭಗವಂತನ ಭಿನ್ನ ಪ್ರಕೃತಿ ಅಂತ ಹೇಳ್ತಾರೆ. ಭಿನ್ನ ಪ್ರಕೃತಿಯಲ್ಲಿ 2 ವಿಧ ಇದೆ, ಒಂದು ಸ್ಥೂಲ ಮತ್ತೊಂದು ಸೂಕ್ಷ್ಮ. ಸ್ಥೂಲ ಅಂತ ಹೇಳಿದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಸೂಕ್ಷ್ಮ ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಇಲ್ಲಿ ಭಗವಂತನ ಸೂಕ್ಷ್ಮ ಇಂದ್ರಿಯ ಏನಿದೆ, ಭಗವಂತನ ಸೂಕ್ಷ್ಮ ಇಂದ್ರಿಯ ಅಂದ್ರೆ ಇಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ಸೂಕ್ಷ್ಮ ಇಂದ್ರಿಯ, ಅದರಿಂದ ಬಂದಿರುವಂತದ್ದು ತನ್ಮಾತ್ರೆಗಳು ಮತ್ತು ಪಂಚಮಹಾಭೂತಗಳು. ಹಾಗೂ ಭಗವಂತನ ಸ್ಥೂಲ ಇಂದ್ರಿಯಗಳೇನಿವೆ ಅದರಿಂದ ತತ್ವಾಭಿಮಾನಿ ದೇವತೆಗಳು ಮತ್ತು ವಿರಾಟ್ ಪುರುಷನ ಸೂಕ್ಷ್ಮ ಇಂದ್ರಿಯಗಳು ಹಾಗೂ ಜೀವಿಗಳ ಸೂಕ್ಷ್ಮ ಇಂದ್ರಿಯಗಳು ಬರುವಂತಹದ್ದು. ಹೀಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ನಾಲಗೆಯನ್ನ ಜಿಹ್ವಾ ಅಂತ ಹೇಳಿ ಕರೀತಾರೆ, ಜಿಹ್ವೇಂದ್ರಿಯ ಅಂತ ಕರೀತಾರೆ. ಈಗ ಗರ್ಭೋದಕಶಾಹಿ ವಿಷ್ಣುವಿನ ಜಿಹ್ವೆ, ಅದು ಭಗವಂತನ ಸ್ಥೂಲ ಇಂದ್ರಿಯ. ಅದರಿಂದ ಬಂದಿರುವಂತಹದ್ದು ತನ್ಮಾತ್ರೆಗಳು ಮತ್ತೆ ಪಂಚಭೂತಗಳು. ಈಗ ಜಿಹ್ವೆ ಅಂತ ಹೇಳಿದ ಕೂಡಲೇ ಇಲ್ಲಿ ನಮ್ಮ ನಾಲಗೆ ಏನಿದೆ, ಈ ಚರ್ಮದಿಂದ ಮಾಡಲ್ಪಟ್ಟದ್ದು, ಅದು ಸ್ಥೂಲ. ಆದ್ರೆ ಆ ಜಿಹ್ವೇಂದ್ರಿಯ ಯಾವುದು ನಮಗೆ ರುಚಿಯನ್ನ ತಂದು ಕೊಡ್ತದೋ ಅದನ್ನ ಸೂಕ್ಷ್ಮೇಂದ್ರಿಯ ಅಂತ ಕರೀತಾರೆ. ಆ ಸೂಕ್ಷ್ಮೇಂದ್ರಿಯದಿಂದ ಬಂದಿರುವಂತದ್ದು ತನ್ಮಾತ್ರೆ ಯಾವುದು? ನಾಲಿಗೆಯಿಂದ ಪಡೆಯುವಂಥದ್ದು ರುಚಿಯು ಬರುವಂತದ್ದು ನೀರಿನಿಂದ. ಹಾಗಾಗಿ ನೀರು ಮತ್ತೆ ರುಚಿ ಇದು ಭಗವಂತನ ಸೂಕ್ಷ್ಮೇಂದ್ರಿಯದಿಂದ ಸೃಷ್ಟಿಗೊಂಡಿದೆ. ಹಾಗೂ ಈ ಚರ್ಮ ನಾಲಿಗೆ ಏನಿದೆ, ಅಥವಾ ಈ ಬಾಹ್ಯವಾಗಿ ಕಾಣುವಂತಹ ನಾಲಿಗೆ, ಅದನ್ನ ಸ್ಥೂಲ ಇಂದ್ರಿಯ ಅಂತ ಕರಿತೇವೆ. ಅದರಿಂದ ಬಂದಿರುವಂತದ್ದು ಇದರ ತತ್ವಾಭಿಮಾನಿ ದೇವತೆ. ನಾವು ಪ್ರತಿಯೊಂದು ಇಂದ್ರಿಯಗಳಿಗೂ ಒಂದೊಂದು ದೇವತೆಗಳನ್ನ ಯಾರು ಅಂತ ನೋಡಿದ್ದೇವೆ. ನೀರಿನ ತತ್ವಾಭಿಮಾನಿ ದೇವತೆ ವರುಣದೇವ. ಹಾಗೂ ಸ್ಥೂಲ ಅಂದ್ರೆ ಈ ಜೀವಿಗಳು ಮತ್ತು ವಿರಾಟ್ ರೂಪಕ್ಕೆ ಸ್ಥೂಲ ಇಂದ್ರಿಯಗಳ ಸೃಷ್ಟಿಯು ಕೂಡ ಭಗವಂತನ ಸ್ಥೂಲ ರೂಪದಿಂದಲೇ ಜೀವಿಗಳ ಸೂಕ್ಷ್ಮ ಇಂದ್ರಿಯಗಳು ಸೃಷ್ಟಿಯಾಗುವಂಥದ್ದು. ಇನ್ನೊಂದ್ಸಲ ಒಂದೇ ಸಲ ಹೇಳ್ತೇನೆ. ಭಗವಂತನ ಸೂಕ್ಷ್ಮೇಂದ್ರಿಯ ಜಿಹ್ವೆ, ಅದರಿಂದ ಬಂದಿರುವಂತದ್ದು ಈ ತನ್ಮಾತ್ರೆ ಮತ್ತು ಪಂಚಭೂತ. ಉದಾಹರಣೆ ತಗೊಂಡಿರೋದು ಜಿಹ್ವೇಂದ್ರಿಯ, ಅದು ಸೂಕ್ಷ್ಮೇಂದ್ರಿಯ. ಅದರಿಂದ ಸೃಷ್ಟಿಯಾಗಿರುವಂತಹದ್ದು ರುಚಿ ಮತ್ತು ನೀರು. ಸ್ಥೂಲ ಇಂದ್ರಿಯ ನಾಲಗೆ ಏನಿದೆ ಅದರಿಂದ ಬಂದಿರುವಂತದ್ದು ತತ್ವಾಭಿಮಾನಿ ದೇವತೆಗಳು ಮತ್ತು ಆ ಜೀವಿಗಳ ಮತ್ತೆ ವಿರಾಟ್ ರೂಪದ ಸೂಕ್ಷ್ಮ ಇಂದ್ರಿಯಗಳು. ಅಂದ್ರೆ ಇಲ್ಲಿ ವರುಣ ಮತ್ತೆ ವಿರಾಟ್ ರೂಪದ ಸೂಕ್ಷ್ಮ ಇಂದ್ರಿಯಗಳು ಹಾಗೂ ಜೀವಿಗಳ ಸೂಕ್ಷ್ಮ ಇಂದ್ರಿಯಗಳು. ಇಲ್ಲಿ ವಿರಾಟ್ ರೂಪ ಅಂತ ಹೇಳಿದ ಕೂಡಲೇ ಅದು ಜೀವಿಗಳಿಗೂ ಕೂಡ ಅನ್ವಯವಾಗ್ತದೆ. ಯಾಕಂದ್ರೆ ವಿರಾಟ್ ರೂಪ ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚದ ಏನು
ಭೌತಿಕವಾದಂತಹ ಈ ಪ್ರಪಂಚ ಏನಿದೆ 14 ಲೋಕಗಳು ಅದನ್ನ ಒಟ್ಟಿಗೆ ಸೇರಿಸಿ ನಾವು ವಿರಾಟ್ ರೂಪ ಅಂತ ಹೇಳಿ ಪರಿಕಲ್ಪನೆ ಮಾಡಿಕೊಳ್ಳುವಂಥದ್ದು ಅದು ಇದೆ. ಆದ್ರೆ ಅದರಲ್ಲಿ ಭಗವಂತನ ಒಂದು ರೂಪದಲ್ಲಿ ಅದನ್ನು ನಾವು ತಿಳಿದುಕೊಳ್ಳುವಂಥದ್ದು, ಅದಕ್ಕೆ ಪರಿಕಲ್ಪನೆ ಅಂತ ಹೇಳಿ ಕರೆದಿರುವಂಥದ್ದು. ಬೇರೆ ಎಲ್ಲ ಅವತಾರಗಳಿಗೆ ಶಾಶ್ವತವಾದಂತಹ ರೂಪ ಇದೆ. ರಾಮ, ನರಸಿಂಹ, ವಾಮನ ಇತ್ಯಾದಿ ಅದು ಶಾಶ್ವತವಾದ ರೂಪ, ಅದಕ್ಕೆ ನಾಶ ಇಲ್ಲ. ಆದ್ರೆ ವಿರಾಟ್ ರೂಪ ಅನ್ನುವಂಥದ್ದು ಸೃಷ್ಟಿಗೊಂಡು ನಾಶ ಆಗುವಂತಹದ್ದು. ಆದ್ರೂ ಕೂಡ ಅದು ಭಗವಂತನನ್ನ ಪ್ರತಿನಿಧಿಸ್ತದೆ, ಯಾಕಂದ್ರೆ ಅದಕ್ಕೆ ಭಗವಂತನೇ ಪರಮಾತ್ಮ ರೂಪಿಯಾಗಿ ಇದ್ದಾನೆ, ಆ ಗರ್ಭೋದಕಶಾಹಿ ವಿಷ್ಣು. ಹೀಗೆ ಆ ಪುರುಷ, ಇಲ್ಲಿ ಪುರುಷ ಅಂತ ಹೇಳಿದ್ರೆ ಗರ್ಭೋದಕಶಾಹಿ ವಿಷ್ಣು ನಮ್ಮ ಈ ಒಂದು ಶರೀರದಲ್ಲಿ ಪರಮಾತ್ಮನಾಗಿ ನಮ್ಮ ಎಲ್ಲಾ ಚಟುವಟಿಕೆಗಳಿಗೆ ಸಾಕ್ಷೀಭೂತನಾಗಿರುವಂತಹ ಪರಮಾತ್ಮ, ಆತನಿಗೆ ಈ ಗರ್ಭೋದಕಶಾಹಿ ವಿಷ್ಣುವನ್ನ ಹೋಲಿಸಬಹುದು. ಗರ್ಭೋದಕಶಾಹಿ ವಿಷ್ಣುವು ಈ ಇಡೀ ಬ್ರಹ್ಮಾಂಡಕ್ಕೆ ಪರಮಾತ್ಮ ರೂಪಿಯಾಗಿ ಇದ್ದಾನೆ. ಈಗ ನಾವು ಇದನ್ನೆಲ್ಲ ತಿಳ್ಕೊಳ್ತಾ ಇರುವಂತದ್ದು ಎಲ್ಲಿಂದ? ಶ್ರೀಮದ್ ಭಾಗವತದಿಂದ. ಶ್ರೀಮದ್ ಭಾಗವತ ಅನ್ನುವಂಥದ್ದು ಈ ವೈದಿಕ ಸಾಹಿತ್ಯದಲ್ಲಿ ಒಟ್ಟು 3 ರೀತಿಯಾಗಿದೆ. ಒಂದು ಶ್ರುತಿ, ಸ್ಮೃತಿ, ಪುರಾಣ ಅಂತ ಹೇಳಿ, ಅಥವಾ ಶ್ರುತಿ ಮತ್ತೆ ಸ್ಮೃತಿ ಮುಖ್ಯವಾಗಿ, ಮತ್ತೆ ನ್ಯಾಯ ಅಂತ ಹೇಳ್ತಾರೆ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ. ಇಲ್ಲಿ ಶ್ರುತಿ ಅಂತ ಹೇಳಿದ್ರೆ ಭಗವಂತನು ನೇರವಾಗಿ ಹೇಳಿರುವಂತಹದ್ದು, ಅದು ಶ್ರುತಿ. ಮತ್ತು ಅದರಿಂದ ರಚಿತವಾಗಿರುವಂತಹದ್ದು ಅಥವಾ ಋಷಿಮುನಿಗಳು ರಚಿಸಿರುವಂತಹದ್ದು ಅದು ಸ್ಮೃತಿ ಅಂತ ಹೇಳ್ತಾರೆ. ಸಾಮಾನ್ಯ ಜನರು ಶ್ರುತಿಗಳು ಸ್ಮೃತಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ ವೇದಗಳು ಪುರಾಣಗಳಿಗಿಂತ ಶ್ರೇಷ್ಠ, ಅವರ ಮಾತಿನ ಅರ್ಥ. ವೇದಗಳಲ್ಲಿ ಬರುವಂತದ್ದು, ಈಗ ಋಗ್ವೇದ ಯಜುರ್ವೇದದಲ್ಲಿ ಬರುವಂತದ್ದು ಪುರುಷ ಸೂಕ್ತ. ಅದೇ ಪುರುಷ ಸೂಕ್ತ ನಮಗೆ ಪುರಾಣದಲ್ಲಿಯೂ ಕೂಡ ಲಭ್ಯ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಶ್ರುತಿಗೆ ಮತ್ತೆ ಸ್ಮೃತಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ನಮಗೆ ಪ್ರಮಾಣ ಈ ಒಂದು ಅಧ್ಯಾಯದಲ್ಲಿ ಸಿಗ್ತದೆ. ವೇದಗಳಲ್ಲಿ ಏನು ಈಗ ವೇದಗಳಲ್ಲಿ ಇರುವಂತಹ ಉಪನಿಷತ್ತುಗಳು ಏನಿದೆ ಅದರ ಒಂದು ಸಾರವನ್ನೇ ಪುರಾಣದಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ನಮಗೆ ಸಿಗುತ್ತದೆ. ಶ್ರುತಿಯು ಸ್ಮೃತಿಯಲ್ಲಿ ಇದೆ, ಪುರುಷ ಸೂಕ್ತ ಭಾಗವತದಲ್ಲಿ ಇದೆ. ಈಗ ನಾವು ಒಂದೊಂದೇ ಶ್ಲೋಕಗಳ ಅರ್ಥವನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಬ್ರಹ್ಮದೇವ ನಾರದ ಮುನಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ, ಬ್ರಹ್ಮ ಉವಾಚ ವಾಚಾಂ ವಹ್ನಿರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಹವ್ಯಕವ್ಯಾಮೃತಾಂ ನಾಮ್ನ ಜಿಹ್ವಾ ಸರ್ವರಸಸ್ಯ ಚ. ಬ್ರಹ್ಮನು ಹೇಳಿದನು, ವಿರಾಟ್ ಪುರುಷನ ಅಂದ್ರೆ ಭಗವಂತನ ವಿಶ್ವರೂಪದ ಮುಖವೇ ಧ್ವನಿಯ ಉಗಮದ ಕೇಂದ್ರ. ಇದನ್ನೆಲ್ಲ ನಾನು ಆಗ ಹೇಳಿದ ಹಾಗೆ ಅರ್ಥ ಮಾಡಿಕೊಳ್ಬೇಕು. ಈಗ ಭಗವಂತನ ಮುಖ ಅದು ಸೂಕ್ಷ್ಮೇಂದ್ರಿಯ ಆದ್ರೆ ಅದರಿಂದ ಬರುವಂತಹ ಧ್ವನಿ ಅದು ತನ್ಮಾತ್ರೆ, ಧ್ವನಿಯ ಉಗಮದ ಕೇಂದ್ರ. ಅಗ್ನಿಯು ನಿಯಾಮಕ ದೇವತೆ, ಅದು ತತ್ವಾಭಿಮಾನಿ ದೇವತೆ. ಆ ವಿರಾಟ್ ರೂಪನ ಚರ್ಮ ಮತ್ತು ಅವನ ಇತರ 6 ಪದರಗಳೇ ವೇದ ಸೂಕ್ತಗಳ ಉಗಮ ಕೇಂದ್ರಗಳು. ಅವನ ನಾಲಗೆಯೇ ವಿವಿಧ ಆಹಾರ ವಸ್ತುಗಳ ಉತ್ಪಾದಕ ಕೇಂದ್ರ. ದೇವತೆಗಳಿಗೆ, ಪಿತೃಗಳಿಗೆ, ಸಾಮಾನ್ಯ ಜನವರ್ಗಕ್ಕೆ ಆ ನಾಲಗೆಯ ಮೂಲಕವೇ ಆಹಾರ ಅರ್ಪಿತವಾಗುತ್ತದೆ. ನಾವು ಏನನ್ನಾದ್ರೂ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದನ್ನ ಮೊದಲು ಭಗವಂತ ನೋಡಿದ್ದಾನೆ ಅಂತ ಅರ್ಥ. ಭಗವಂತ ನೋಡದೆ ನಮಗೆ ಕಾಣುವುದಿಲ್ಲ. ಅದರಿಂದ ಭಗವಂತನಿಂದ ಏನನ್ನು ನಾವು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣು ಬಿಟ್ಟು ನೋಡುವಾಗ ಏನೋ ಕಾಣ್ತಾ ಇದೆ ಅಂತ ಹೇಳಿದ್ರೆ ಆ ವಸ್ತುವನ್ನು ನಾವು ನೋಡುವುದಕ್ಕಿಂತ ಮೊದಲು ಅವನು ನೋಡಿ ಆಗಿದೆ. ಅವನು ನೋಡಿದ್ದಕ್ಕೆ ನಮಗೆ ಕಂಡಿದೆ. ಅವನು ನೋಡದೇ ಇದ್ರೆ ನಮಗೆ ಕಾಣುವುದಿಲ್ಲ. ಅದು ಇಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ, ಹೇಗೆ ಅಂತ ಹೇಳಿ. ಯಾಕಂದ್ರೆ ಇದಕ್ಕೆಲ್ಲ ಈ ಇಡೀ ಒಂದು ಏನು ಪ್ರಕ್ರಿಯೆ ಇದೆ ಇದಕ್ಕೆ ಮೂಲದಲ್ಲಿ ಅವನೇ ಇರುವಂಥದ್ದು, ಅವನೇ ಇದೆಲ್ಲವನ್ನು ಕೂಡ ಸಾಧ್ಯವಾಗಿಸುವಂಥದ್ದು. ಈಗ ನಾವು ವೈದ್ಯರ ಹತ್ರ ಹೋದ್ರೆ ನಮಗೆ ಕಣ್ಣು ಏನಾದರೂ ಸಮಸ್ಯೆ ಇದ್ದಾಗ ಆ ಕಣ್ಣಿನ ನರದಲ್ಲಿಯೇ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕಣ್ಣಿನ ಒಂದು ಲೆನ್ಸ್ ನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಆಪರೇಷನ್ ಮಾಡಿ ಸರಿ ಮಾಡ್ತಾರೆ. ಆದ್ರೆ ಈ ಕಣ್ಣಿನಲ್ಲಿ ನಾವು ನೋಡುವಾಗ ಏನು ರೂಪ ಕಾಣ್ತಾ ಇದೆ ಅದು ಮೆದುಳಿಗೆ ಹೋಗಿ ಅದು ಒಂದು ರೂಪವನ್ನ ಯಾವ ರೀತಿಯಾಗಿ ಕೊಡ್ತದೆ ಅದನ್ನ ವಿಜ್ಞಾನಕ್ಕೆ ಇವತ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ನಾವೊಂದು ಲೆನ್ಸ್ ಅನ್ನು ಇಟ್ರೆ
ಅದರಿಂದ ಬರುವಂತಹ ಬಿಂಬ ಏನಿದೆ ಅದು ತಲೆಕೆಳಗಾಗಿರ್ತದೆ. ನಮ್ಮ ಕಣ್ಣಿನೊಳಗೆ ಈ ಇಡೀ ಪ್ರಪಂಚದ ಒಂದು ದೃಶ್ಯ ಏನಿದೆ ಅದು ತಲೆಕೆಳಗಾಗಿ ಬೀಳ್ತಾ ಇದೆ. ಆದರೆ ಅದನ್ನ ಮತ್ತೆ ನೇರವಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಅದು ಹೇಗೆ ನಡೀತದೆ, ಅದರ ನಂತರ ಮುಂದಕ್ಕೆ ಏನು ನಡೀತದೆ ಇತ್ಯಾದಿ ವಿಷಯಗಳು ನಮಗೆ ಏನು ಗೊತ್ತಿಲ್ಲ. ನಾವು ಗೊತ್ತಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತಾ ಇಲ್ಲ ಅಷ್ಟೇ. ಇದನ್ನ ಇಲ್ಲಿ ಭಾಗವತದಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ಆದ್ರೆ ಅಲ್ಲಿ ಹೇಳಿದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗಿಲ್ಲ. ಹಾಗಾಗಿ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಇದೇ ಅಧ್ಯಾಯದ ಕೊನೆಗೆ ಹೇಳ್ತಾರೆ ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಹೋದಾಗ ಏನಾಗ್ತದೆ ಅಂತ ಹೇಳಿ. ಹಾಗಾಗಿ ಇದು ಇಷ್ಟು ಏನು ಓದಿದಾಗ ನಮ್ಗೆ ಏನು ಅರ್ಥ ಆಗ್ತದೋ ಅದಷ್ಟು ಮಾತ್ರ ನಮ್ಮ ಸೊತ್ತು. ಅರ್ಥ ಆಗದೆ ಇದ್ರೆ ಮತ್ತೆ ಮತ್ತೆ ಓದೋಣ, ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆ ಭಗವಂತನ ಕೃಪೆ ಇದ್ರೆ ಒಂದು ದಿವಸ ನಮಗೆ ಇದು ಸರಿಯಾಗಿ ಅರ್ಥ ಆಗಬಹುದು. ಆದ್ರೆ ನಮ್ಮ ಪ್ರಯತ್ನವನ್ನು ನಾವು ಕೈ ಬಿಡಬಾರದು. ಇನ್ನು ಕೆಲವೊಂದು ವಿಚಾರಗಳು, ಸಪ್ತಧಾತುಗಳು ಅಂತ ಹೇಳ್ತಾರೆ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ ಹೇಳಿ ಈ ಶರೀರದಲ್ಲಿ ಸಪ್ತ ಧಾತುಗಳು ಇರ್ತವೆ. ಇಲ್ಲಿ ಚರ್ಮ ಮತ್ತು ಇತರ 6 ಪದರಗಳು ಅಂತ ಹೇಳ್ತಾರೆ. ಅಂದ್ರೆ ನಾವು ತಿಂದಂತಹ ಆಹಾರ ಅದು ಜೀರ್ಣವಾದಾಗ ರಸವಾಗುತ್ತದೆ. ಆ ರಸವನ್ನ ಶರೀರವು ಹೀರಿಕೊಂಡಾಗ ಅದು ರಕ್ತವಾಗುತ್ತದೆ, ಮತ್ತೆ ಅದು ಮಾಂಸವಾಗಿ ಪರಿವರ್ತನೆ ಆಗ್ತದೆ. ಆಮೇಲೆ ಕೊಬ್ಬು, ಆಮೇಲೆ ಮೂಳೆ, ಆಮೇಲೆ ಮೂಳೆಯ ಮಜ್ಜೆ ಮೂಳೆಯ ಮಧ್ಯದಲ್ಲಿ ಇರ್ತದೆ. ಆಮೇಲೆ ಅದರ ಒಳಗೆ ಶುಕ್ರ ಅಂದ್ರೆ ವೀರ್ಯ ಇರ್ತದೆ. ಇದು ಒಂದಕ್ಕೆ ಇಂತ ಒಂದು ಸೂಕ್ಷ್ಮವಾಗ್ತಾ ಹೋಗ್ತದೆ ಈ ಶರೀರದಲ್ಲಿ. ನಮಗೆ ಸುಲಭವಾಗಿ ಸಿಗುವಂಥದ್ದು ರಸ. ನಾವೊಂದು ಹಣ್ಣನ್ನು ತಗೊಂಡು ಅದರ ರಸ ತೆಗಿಬಹುದು. ನಾವು ಹಣ್ಣನ್ನು ತಿಂದ್ರೆ ಅದು ಕೂಡ ರಸವಾಗ್ತದೆ ಹೊಟ್ಟೆಯೊಳಗೆ ಹೋದ್ಮೇಲೆ, ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಅದನ್ನ ರಸವನ್ನ ಹೀರಿದಾಗ ಶರೀರ ಅದು ರಕ್ತವಾಗಿ ಪರಿವರ್ತಿತವಾಗ್ತದೆ. ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗ್ಲೂಕೋಸ್ ಆಗಿ, ಪ್ರೋಟೀನ್ ಆಗಿ ಅದು ಕನ್ವರ್ಟ್ ಆಗ್ತದೆ, ಅದು ರಕ್ತವಾಗಿ. ಆಮೇಲೆ ಅದು ಮುಂದಕ್ಕೆ ಮಾಂಸವಾಗಿ, ಮಾಂಸಕ್ಕಿಂತ ಮುಂದೆ ಬರುವಂಥದ್ದು ಕೊಬ್ಬು, ಕೊಬ್ಬಿಗಿಂತ ಮೂಳೆ, ಮೂಳೆ ನಂತರ ಮಜ್ಜೆ, ಹಾಗೆ ಮೇಧ, ಶುಕ್ರ. ಹೀಗೆ ಬೇರೆ ಬೇರೆ ಪದರಗಳಿವೆ. ಈ ಪದರಗಳೆಲ್ಲ ಹೇಗೆ ಸೃಷ್ಟಿಯಾಗ್ತದೆ ಅನ್ನೋದನ್ನ ಈ ಮೊದಲನೆಯ ಶ್ಲೋಕದಲ್ಲಿ ತಿಳಿಸಿಕೊಡಲಾಗಿದೆ. ಸರ್ವಾಸೂನಾಂ ಚ ವಾಯುಶ್ಚ ತನ್ನಾಸೇ ಪರಮಾಯಣೆ ಅಶ್ವಿನೋ ರೋಷಧೀನಾಂ ಚ ಘ್ರಾಣೋ ಮೋದ ಪ್ರಮೋದಯೋ. ಅವನ 2 ನಾಸಿಕಗಳು ನಮ್ಮ ಉಸಿರಾಟದ ಮತ್ತು ಇತರ ಎಲ್ಲಾ ಪ್ರಾಣವಾಯುವಿನ ಉಗಮ ಕೇಂದ್ರಗಳು. ಯಾವ ಪುರುಷನು ಈ ಒಂದು ಬ್ರಹ್ಮಾಂಡವನ್ನ ಪ್ರವೇಶ ಮಾಡಿದ್ದಾನೋ ಆತನು ಈ ಬ್ರಹ್ಮಾಂಡದೊಳಗೆ ಆಗಲೇ ಸೃಷ್ಟಿಯಾಗಿರುವಂತಹ 23 ಘಟಕಾಂಶಗಳೇನಿವೆ ಅದರ ಎಲ್ಲದರಲ್ಲಿಯೂ ಈಗ ಚಲನೆಯನ್ನ ಕೊಡ್ತಾ ಇದ್ದಾನೆ. ಅದಕ್ಕೆ ನಾವೀಗ ಒಂದು ರೋಬೋಟ್ ಒಳಗಡೆ ಹೋದ್ರೆ ಏನಾಗ್ತದೆ, ಅದರ ಕಣ್ಣು ನಮ್ಮ ಕಣ್ಣಿಗೆ, ಅದರ ಕಿವಿ ನಮ್ಮ ಕಿವಿಗೆ, ಅದರ ನಾಲಿಗೆ ನಮ್ಮ ನಾಲಿಗೆಗೆ, ಅದರ ಕೈ ನಮ್ಮ ಕೈಗೆ, ಅದರ ಕಾಲು ನಮ್ಮ ಕಾಲಿಗೆ, ಅದು ಎಲ್ಲ ಕನೆಕ್ಷನ್ ನಾವು ಅದೇ ತರ ಕೊಟ್ರೆ ನಾವು ಒಳಗಡೆ ಇಟ್ಕೊಂಡು ಏನೆಲ್ಲಾ ಚಲನೆ ಮಾಡ್ತೇವೋ ಅದು ಹೊರಗಡೆಯಿಂದ ಅದೇ ಕಾಣ್ತದೆ. ಈಗ ನಾವು ಬೆದರು ಬೊಂಬೆಗಳನ್ನ ನೋಡ್ಬೋದು, ಅಥವಾ ಈಗ ದೊಡ್ಡ ದೊಡ್ಡ ಮೂರ್ತಿಗಳನ್ನೇ ಮಾಡ್ತಾರೆ, ನಡ್ಕೊಂಡು ಹೋಗ್ತಾರೆ. ದೊಡ್ಡ ಹನುಮಾನ್ ಮೂರ್ತಿ ಅಥವಾ ಬಹಳ ದೊಡ್ಡ ಗಾತ್ರದ ಒಂದು ಬೊಂಬೆ, ಅದ್ರ ಒಳಗಡೆ ಒಬ್ಬ ವ್ಯಕ್ತಿ ಸಾಮಾನ್ಯ ಗಾತ್ರದವನು, ಅವನು ಒಳಗಡೆ ಕೂತ್ಕೊಂಡು ಏನು ಮಾಡ್ತಾನೋ ಅದು ಹೊರಗಡೆಯಿಂದ ಹಾಗೆ ಕಾಣ್ತದೆ. ನಮಗೇನೆ ಕಾಣ್ತದೆ, ಇದು ಇಷ್ಟು ದೊಡ್ಡ ಮೂರ್ತಿ, ಈ ಒಂದು ಮೂರ್ತಿ ಅಥವಾ ಒಂದು ಗೊಂಬೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ನಮಗೆ ಕಾಣ್ತದೆ. ಹಾಗೆ ಈ ಒಂದು ಭೌತಿಕವಾದಂತಹ ಈ ಬ್ರಹ್ಮಾಂಡ ಏನಿದೆ ಅದು 23 ಘಟಕಾಂಶಗಳನ್ನು ಹೊಂದಿದೆ. ಅದು ಜೀವ ಇಲ್ಲ. ಈ ಗರ್ಭೋದಕಶಾಹಿ ವಿಷ್ಣು ಯಾವಾಗ ಪ್ರವೇಶ ಮಾಡ್ತಾರೋ ಅವರ ಪ್ರತಿಯೊಂದು ಇಂದ್ರಿಯಗಳು ಕೂಡ ಈ ಪ್ರತಿಯೊಂದು 23 ಘಟಕಾಂಶಗಳಿಗೂ ತನ್ನ ಒಂದು ಸಂಪರ್ಕವನ್ನ ಸ್ಥಾಪಿಸ್ತಾ ಇದೆ. ಅದನ್ನು ಇಲ್ಲಿ ಹೇಳುವಂಥದ್ದು. ಅವನ ಕಣ್ಣುಗಳು ಎಲ್ಲ ವಿಧದ ಆಕಾರಗಳ ಉತ್ಪಾದನಾ ಕೇಂದ್ರಗಳಾಗಿವೆ. ಇದು ಭಾಗವತವು ನಮಗೆ ತಿಳಿಸುವಂತಹ ಭಾಷೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ರೂಪಾಣಾಂ ತೇಜಸಾಂ ಚಕ್ಷುರ್ದಿವ ಸೂರ್ಯಶ್ಚ ಚಾಕ್ಷಿಣೆ ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಮಾಕಾಶ ಶಬ್ದಯೋ. ಅವು ಬೆಳಗುತ್ತವೆ ಮತ್ತು ಪ್ರಕಾಶಿಸುತ್ತವೆ. ಕಣ್ಣ ಗುಡ್ಡೆಗಳು ಸೂರ್ಯ ಮತ್ತು ಸ್ವರ್ಗದ ಗ್ರಹಗಳಂತೆ ಇವೆ. ಕಿವಿಗಳು ಎಲ್ಲಾ ಭಾಗಗಳಿಂದಲೂ ಕೇಳಿಸಿಕೊಳ್ಳುತ್ತವೆ. ಅವು ಎಲ್ಲಾ ವೇದಗಳ ಶ್ರವಣ ಮುಖಗಳಾಗಿವೆ. ಅವನ ಶ್ರವಣೇಂದ್ರಿಯವು ಆಕಾಶದ ಮತ್ತು ಸಕಲ ವಿಧದ ಶಬ್ದಗಳ ಉತ್ಪತ್ತಿಯ ಕೇಂದ್ರವಾಗಿದೆ. ಅವನ ದೇಹದ ಹೊರಮೈ ಸಕಲ ವಿಧದ ಶುಭಾವಕಾಶಗಳ ಮತ್ತು ಎಲ್ಲಾ ವಸ್ತುಸಾರಗಳ ಬೆಳೆಯುವ ಭೂಮಿಯಾಗಿದೆ.
ಚಲಿಸುವ ಗಾಳಿಯಂತಿರುವ ಅವನ ಚರ್ಮವು ಸ್ಪರ್ಶಜ್ಞಾನದ ಉತ್ಪಾದಕ ಕೇಂದ್ರವು ಯಜ್ಞಾಚರಣೆಗಳ ಭೂಮಿಕೆಯೂ ಆಗಿದೆ. ಅವನ ದೇಹದ ಮೇಲಿನ ರೋಮಗಳು ಎಲ್ಲ ಬಗೆಯ ಸಸ್ಯಗಳಿಗೆ ಕಾರಣ, ವಿಶೇಷವಾಗಿ ಯಜ್ಞದ ಅಗತ್ಯ ವಸ್ತುಗಳ ಮರಗಳಿಗೆ ಕಾರಣವಾಗಿವೆ. ಅವನ ತಲೆಯ ಮತ್ತು ಮುಖದ ಕೂದಲುಗಳು ಮೋಡಗಳ ಆಕಾರಗಳಾಗಿವೆ. ಅವನ ಉಗುರುಗಳು ವಿದ್ಯುತ್, ಶಿಲೆ ಮತ್ತು ಕಬ್ಬಿಣದ ಗಣಿಗಳ ಉಗಮಸ್ಥಾನವಾಗಿದೆ. ಭಗವಂತನ ತೋಳುಗಳು ಹಿರಿಯ ದೇವತೆಗಳ ಜನನ ಸ್ಥಾನ, ಜನಸಾಮಾನ್ಯರನ್ನು ರಕ್ಷಿಸುವ ಜೀವಿಗಳಿಗೆ ಮುಖಂಡರಾದವರ ಸೃಷ್ಟಿ ಕ್ಷೇತ್ರ. ಹೀಗೆ ಭಗವಂತನ ಹೆಜ್ಜೆಗಳು ಮೇಲಿನ ಕೆಳಗಿನ ಸ್ವರ್ಗಲೋಕಗಳ ಆಶ್ರಯವಾಗಿವೆ, ಅಲ್ಲದೆ ನಮ್ಮ ಅಪೇಕ್ಷೆಗಳಿಗೆ ಆಶ್ರಯ ಎನಿಸಿವೆ. ಅವನ ಪಾದಕಮಲಗಳು ಎಲ್ಲ ಬಗೆಯ ಭಯಗಳಿಂದಲೂ ನಮ್ಮನ್ನು ರಕ್ಷಿಸುತ್ತವೆ. ಭಗವಂತನ ಜನನೇಂದ್ರಿಯಗಳಿಂದ ನೀರು, ವೀರ್ಯ, ಉತ್ಪಾದಕಗಳು, ಮಳೆ, ಪ್ರಜಾಪತಿಗಳು ಹುಟ್ಟುತ್ತಾರೆ. ಅವನ ಜನನೇಂದ್ರಿಯಗಳು ಸಂತೋಷಕ್ಕೆ ಕಾರಣವಾಗಿವೆ. ಅವು ಸ್ರವಿಸುವ ದುಃಖವನ್ನು ಅವು ಪ್ರಸವಿಸುವ ದುಃಖವನ್ನು ಪರಿಹರಿಸುತ್ತವೆ. ಇಲ್ಲಿ ಪ್ರಜಾಪತಿಗಳು 9 ಜನ ಪ್ರಜಾಪತಿಗಳಿದ್ದಾರೆ. ನಾವು ಇವರ ಹೆಸರನ್ನು ಅಲ್ಲಲ್ಲಿ ಕೇಳಿದ್ದೇವೆ. ಪ್ರಭುಪಾದರ ಭಾವಾರ್ಥದಲ್ಲಿ ಎಲ್ಲ ಕೇಳಬಹುದು. ಮರೀಚಿ, ಅತ್ರಿ, ಅಂಗಿರಸ, ಪುಲತ್ಸ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ಭೃಗು ಇತ್ಯಾದಿ ಜನರು ಇವರನ್ನ ಪ್ರಜಾಪತಿಗಳು ಅಂತ ಹೇಳ್ತಾರೆ. ಇದು ಪ್ರಸ್ತುತವಾಗಿ ವಯೋಸುತ ಮನ್ವಂತರಕ್ಕೆ ಹೇಳಿರುವಂತದ್ದು. ಮನ್ವಂತರಗಳು ಬದಲಾದ ಹಾಗೆ ಈ ಪ್ರಜಾಪತಿಗಳು ಬದಲಾಗ್ತಾರೆ, ಅವರ ಹೆಸರುಗಳು ಕೂಡ ಬದಲಾಗ್ತವೆ. ಹಾಗೆ ಇನ್ನು 12 ಆದಿತ್ಯರು ಅಂತ ಹೇಳ್ತಾರೆ, ದ್ವಾದಶ ಆದಿತ್ಯರು. ಈಗ ಪ್ರಸ್ತುತವಾಗಿ 12 ಆದಿತ್ಯರ ಹೆಸರು ಹೇಗಿದೆ ಅಂತ ಹೇಳಿದ್ರೆ, ಮೊದಲನೇದು ವಿವಸ್ವಾನ್, ಸೂರ್ಯ. ಅವನನ್ನ ಆದಿತ್ಯ ಅಂತ ಕರೀತೇವೆ ನಾವು, ಆದಿತ್ಯವಾರ ಅಂತ ಹೇಳ್ತೇವೆ. ಆದಿತ್ಯವಾರ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಸೂರ್ಯ ಅದಿತಿಯ ಮಗ, ಹಾಗಾಗಿ ಆತನು ಆದಿತ್ಯ. 12 ಆದಿತ್ಯರಲ್ಲಿ ಒಬ್ಬ. ಅವನಲ್ಲದೆ ಇಂದ್ರನೂ ಕೂಡ ಆದಿತ್ಯ ಮಗ, ಹಾಗಾಗಿ ಅವನು ಆದಿತ್ಯ. ಅವನನ್ನು ಆದಿತ್ಯ ಅಂತ ಹೇಳಿ ನಾವು ಕರಿಬಹುದು. ಅವರಲ್ಲದೆ ಅರ್ಯಮ, ತ್ವಷ್ಟೃ, ಸವಿತೃ, ಭಗ, ಧಾತೃ, ಮಿತ್ರ, ವರುಣ, ಅಂಶ, ಪೂಷಾನ್, ಆಮೇಲೆ ವಾಮನ ದೇವರು ಕೂಡ ಅದಿತಿ ಮತ್ತೆ ಕಶ್ಯಪರ ಮಗ, ಹಾಗಾಗಿ ವಾಮನ. ಆತನು ಸೇರಿ ಒಟ್ಟು 12 ಜನ ಆದಿತ್ಯರು, ದ್ವಾದಶ ಆದಿತ್ಯರು ಇದ್ದಾರೆ. ಇಲ್ಲಿ 8ನೇ ಶ್ಲೋಕದಲ್ಲಿ ಜನನಕ್ಕೆ ಕಾರಣವಾದದ್ದು, ಅದಕ್ಕೆ ಪ್ರಜಾಪತಿಗಳ ಹೆಸರನ್ನ ಹೇಳಿದ್ದಾರೆ. ಪ್ರಜಾಪತಿಗಳ ಕೆಲಸ ಏನು ಅಂತ ಹೇಳಿದ್ರೆ ಪ್ರಜಾ ಅಭಿವೃದ್ಧಿ. ಈ ಭೌತಿಕ ಪ್ರಪಂಚದಲ್ಲಿ ಪ್ರಜೆಗಳ ಅಭಿವೃದ್ಧಿ ಆಗ್ಬೇಕು, ಹೆಚ್ಚು ಹೆಚ್ಚು ಜೀವಿಗಳು ಹುಟ್ಟಿ ಬರಬೇಕು. ಜೀವಿಗಳು ಹುಟ್ಟುವುದು ಅಂತ ಹೇಳಿದ್ರೆ ಅವರ ಶರೀರದ ಒಂದು ರಚನೆ ಆಗುತ್ತದೆ. ಆ ಶರೀರದಲ್ಲಿ ಹೊಸ ಹೊಸ ಜೀವಿಗಳನ್ನ ಇಡ್ಲಿಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕ ಜೀವಿಗಳು ತಮ್ಮ ಒಂದು ಉದ್ಧಾರವನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವು ದೊರಕ್ತದೆ. ಪ್ರಸವಿಸುವ ದುಃಖವನ್ನು ಪರಿಹರಿಸುವಂತಹದ್ದು, ಅಂದ್ರೆ ಒಂದು ಜೀವಿಗೆ ಜನ್ಮವನ್ನು ಕೊಡುವಂತಹ ಆ ನೋವು ಏನಿದೆ ಅದನ್ನ ಉಪಶಮನ ಮಾಡುವಂತಹ ಸಂತೋಷವನ್ನ ಇಲ್ಲಿ ಹೇಳ್ತಾರೆ. ಇನ್ನು ವಿಸರ್ಜನ ದ್ವಾರ, ಅದು ಮೃತ್ಯುವನ್ನು ನಿಯಂತ್ರಿಸುವಂತಹ ದೇವತೆ, ಮಿತ್ರನ ಸ್ಥಾನವಾಗಿದೆ. ವಿಸರ್ಜನ ರಂಧ್ರ ಮತ್ತು ಗುದನಾಳವು ದ್ವೇಷ, ದುರದೃಷ್ಟ, ಮರಣ ಮತ್ತು ನರಕ ಮುಂತಾದವುಗಳ ನೆಲೆಯಾಗಿದೆ. ಭಗವಂತನ ಬೆನ್ನು ಎಲ್ಲ ಬಗೆಯ ನಿರಾಶೆ, ಅಜ್ಞಾನ, ಅನೈತಿಕತೆಗಳ ನೆಲೆ. ಅವನ ರಕ್ತನಾಡಿಗಳಿಂದ ಮಹಾನದಿಗಳು ಮತ್ತು ಉಪನದಿಗಳು ಹರಿಯುತ್ತವೆ. ಅವನ ಎಲುಬುಗಳ ಮೇಲೆ ಮಹಾಪರ್ವತಗಳನ್ನು ಜೋಡಿಸಲಾಗಿದೆ. ಭಗವಂತನು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ನಮಗೊಂದು ಪ್ರಶ್ನೆ ಬರ್ಬೋದು, ದೇವರು ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನು ಯಾಕೆ ಮಾಡ್ತಾನೆ? ಕೆಟ್ಟದನ್ನು ಅವನೇ ಮಾಡುದು ಯಾಕೆ? ಕೆಟ್ಟದ್ದನ್ನು ಮಾಡ್ತಾನೆ ಅಂದ್ರೆ ಅವನನ್ನ ದೇವರು ಅಂತ ಯಾಕೆ ಕರಿಬೇಕು? ನಮಗೆ ಕೆಟ್ಟದ್ದೆಲ್ಲ ಆಗ್ಲಿಕ್ಕೆ ಅವನೇ ಅಲ್ವಾ ಕಾರಣ ಅಂತ ಹೇಳಿ ಆ ರೀತಿಯಾಗಿ ಹೇಳ್ತಾರೆ. ಎಲ್ಲಾನು ಅವನೇ ಮಾಡುದು, ಒಳ್ಳೇದು ಅವನೇ ಮಾಡುದು, ಕೆಟ್ಟದ್ದು ಅವನೇ ಮಾಡುದು ಅಂತ. ಇಲ್ಲಿ ಏನ್ ಅರ್ಥ ಅಂತ ಹೇಳಿದ್ರೆ, ಹಗಲು ಬೆಳಕಾಗ್ಬೇಕಾದ್ರೆ ಸೂರ್ಯ ಕಾರಣ, ರಾತ್ರಿ ಆಗ್ಬೇಕಾದ್ರೆ ಯಾರು ಕಾರಣ? ಸೂರ್ಯನೇ ಕಾರಣ. ಹೇಗೆ? ಸೂರ್ಯ ಇಲ್ಲದೆ ಇರುವಾಗ ಕತ್ತಲಾಗ್ತದೆ. ಆದ್ರೆ ಸೂರ್ಯ ಕಾರಣ ಅಂತೇಳಿ ಸೂರ್ಯನನ್ನು ನಾವು ದೂರ್ಲಿಕ್ಕಿಲ್ಲ. ಯಾಕಂದ್ರೆ ಸೂರ್ಯ ಇದ್ದಾಗ ಬೆಳಕಿದೆ, ಸೂರ್ಯ ಇಲ್ಲದೆ ಇದ್ದಾಗ ಕತ್ತಲಾಗುವಂಥದ್ದು. ಹಾಗೆ ಭಗವಂತನ ಜೊತೆಗೆ ನಾವಿದ್ದಾಗ, ನಮ್ಮ ಜೀವನದಲ್ಲಿ ಭಗವಂತ ಇದ್ದಾಗ ಈ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಆದ್ರೆ ನಾವು ಭಗವಂತನಿಂದ ವಿಮುಖರಾದಾಗ ಅವನ ಅನುಪಸ್ಥಿತಿಯಲ್ಲಿ ಇದೆಲ್ಲವೂ ಕಾಣ್ತದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಹೌದು, ಅವನೇ ಕಾರಣ. ಅವನ ಅನುಪಸ್ಥಿತಿ ಕಾರಣ. ಅವನ ಅನುಪಸ್ಥಿತಿಯು ನಮ್ಮ ಜೀವನದಲ್ಲಿ ಬರುವ ಹಾಗೆ ಮಾಡುವುದಕ್ಕೆ ನಾವು ಕಾರಣ. ಕತ್ತಲಲ್ಲಿ ನಾವು ಹೋದ್ರೆ ಅದಕ್ಕೆ ಸೂರ್ಯನನ್ನ ದೂರ್ಲಿಕ್ಕಿಲ್ಲ. ಯಾಕಂದ್ರೆ ಸೂರ್ಯ ಬೆಳಕನ್ನ ಸಮಾನವಾಗಿ ಎಲ್ರಿಗೂ ಹಂಚ್ತಾನೆ. ಈ ಪ್ರಪಂಚದಲ್ಲಿ ಹಗಲು ರಾತ್ರಿಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಹಗಲಾದಾಗ ನಾವು ಬೆಳಕನ್ನ ಕಾಣ್ತೇವೆ, ಕತ್ತಲಾದಾಗ ಅದನ್ನು ಅನುಭವಿಸಬೇಕು. ಆದ್ರೆ ಈ ಪ್ರಪಂಚದ ಹೊರಗೆ ಕತ್ತಲು ರಾತ್ರಿ ಹಗಲು ಅನ್ನುವಂಥದ್ದು ಇರುವುದಿಲ್ಲ. ಇದೊಂದು ಉದಾಹರಣೆ ಅಷ್ಟೇ. ಹಾಗಾಗಿ ಭಗವಂತನಿಂದಲೇ ಇದೆಲ್ಲ ಪ್ರಾರಂಭವಾಗಿರುವಂಥದ್ದು. ನಿರಾಶೆ, ಅಜ್ಞಾನ, ಅನೈತಿಕತೆಗಳು ಇತ್ಯಾದಿಗಳೆಲ್ಲ ಯಾವಾಗ ಇದೆಲ್ಲ ಕಾಣಿಸ್ತದೆ, ಯಾರು ಭಗವದ್ಭಕ್ತರಾಗಿದ್ದಾರೋ ಅವರಿಗೆ ಇಂಥ ಸಮಸ್ಯೆಗಳು ಜೀವನ ಪರ್ಯಂತ ಬರುವುದೇ ಇಲ್ಲ. ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ನೀವು ಪೂರ್ವದ ಕಡೆಗೆ ಹೋಗ್ತಾ ಇದ್ರೆ ನಿಮಗೆ ಸೂರ್ಯಾಸ್ತಮಾನ ಆಗುವುದೇ ಇಲ್ಲ ಅಂತ ಹೇಳಿ. ನೀವೊಂದು ವಿಮಾನದಲ್ಲಿ ಪೂರ್ವದ ಕಡೆಗೆ ಹೋಗ್ತಾ ಇದ್ರೆ ನೀವು ಸೂರ್ಯದ ಅಸ್ತಮಾನವನ್ನೇ ನೋಡುವುದಿಲ್ಲ. ನಿಮಗೆ ಯಾವಾಗಲೂ ಸೂರ್ಯ ನಿಮ್ಮ ಕಣ್ಣು ಮುಂದೆ ಇರ್ತಾನೆ. ಹಾಗೆ ಇಫ್ ಯು ಕೀಪ್ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ ರೆಗ್ಯುಲರ್ಲಿ, ಯು ವಿಲ್ ನಾಟ್ ಫೀಲ್ ದ ಪ್ರೆಸೆನ್ಸ್ ಆಫ್ ಮಾಯಾ. ನಮಗೆ ಮಾಯೆಯ ಒಂದು ಅನುಭವವೇ ಆಗುವುದಿಲ್ಲ. ಅದನ್ನು ಇಲ್ಲಿ ಈ ರೀತಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ನಿರಾಕಾರ ಲಕ್ಷಣ ಮಹಾಸಾಗರಗಳ ನೆಲೆಯಾಗಿದೆ. ಅವನ ಉದರವು ಲೌಕಿಕವಾಗಿ ಲಯ ಹೊಂದಿದ ಜೀವಿಗಳ ವಿಶ್ರಾಂತಿ ಸ್ಥಾನವಾಗಿದೆ. ಅವನ ಹೃದಯವು ಜೀವಿಗಳ ಸೂಕ್ಷ್ಮ ಭೌತಿಕ ಶರೀರಗಳ ಆಶ್ರಯ ಸ್ಥಾನ. ಹೀಗೆ ಬುದ್ಧಿಜೀವಿಗಳಾದ ಮಾನವರು ತಿಳಿದಿದ್ದಾರೆ. ಆ ಮಹಾಪುರುಷನ ಪ್ರಜ್ಞೆಯೇ ನನ್ನ, ನಿಮ್ಮ ಮತ್ತು ನನ್ನ, ನಿಮ್ಮ ಅಂತ ಹೇಳಿದ್ರೆ ಇಲ್ಲಿ ಯಾರು? ನನ್ನ ಅಂದ್ರೆ ಬ್ರಹ್ಮ, ನಿಮ್ಮ ಅಂತ ಹೇಳಿದ್ರೆ ನಾರದ ಮುನಿ. ಸನಕ ಸನಾತನ ಸನತ್ಕುಮಾರ ಸನಂದ ಇವರು ಬ್ರಹ್ಮನ ಮೊದಲ ಮಕ್ಕಳು. 4 ಬ್ರಹ್ಮಚಾರಿಗಳ ಧರ್ಮತತ್ವಗಳ ನೆಲೆಯಾಗಿದೆ. ಆ ಪ್ರಜ್ಞೆಯು ಸತ್ಯ ಮತ್ತು ದಿವ್ಯಜ್ಞಾನಗಳ ನೆಲೆಯೂ ಆಗಿದೆ. ಇದನ್ನೆಲ್ಲ ಭಗವಂತ ಬಹಳ ಸುಂದರವಾಗಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ನನ್ನಿಂದ ಅಂದ್ರೆ ಬ್ರಹ್ಮನಿಂದ ಮೊದಲು ನೀನು ಅಂದ್ರೆ ನಾರದ ಮುನಿ ಮತ್ತು ಭವ ಅಂದ್ರೆ ಶಿವನವರೆಗೆ ನಿನಗಿಂತ ಮುಂಚೆ ಹುಟ್ಟಿದ ಎಲ್ಲ ಮಹರ್ಷಿಗಳು, ದೈತ್ಯರು, ನಾಗರು, ಮಾನವ ಜೀವಿಗಳು, ಪಕ್ಷಿಗಳು, ಪ್ರಾಣಿಗಳು, ಉರಗಗಳು ಮುಂತಾದವು, ವಿಶ್ವದ ಎಲ್ಲಾ ಇಂದ್ರಿಯಗ್ರಾಹ್ಯ ಸೃಷ್ಟಿಗಳು ಎಂದರೆ ಗ್ರಹಗಳು, ಆಕಾಶಕಾಯಗಳು, ಧೂಮಕೇತುಗಳು, ನಕ್ಷತ್ರಗಳು, ಮಿಂಚು, ಗುಡುಗು, ವಿವಿಧ ಗ್ರಹಗಳಲ್ಲಿರುವ ಗಂಧರ್ವರು, ಅಪ್ಸರರು, ಯಕ್ಷರು, ರಕ್ಷರು, ಭೂತಗಣಗಳು, ಉರಗರು, ಪಶುಗಳು, ಪಿತೃಗಳು, ಸಿದ್ಧರು, ವಿದ್ಯಾಧರರು, ಚಾರಣರು ಮತ್ತು ಇತರ ಬಗೆಯ ಜೀವಿಗಳಾದ ಪಕ್ಷಿಗಳು, ಪ್ರಾಣಿಗಳು, ಮರಗಳು, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಎಲ್ಲವೂ ಭಗವಂತನ ವಿಶ್ವರೂಪದಿಂದ ಆವೃತವಾಗಿದೆ. ಎಲ್ಲವೂ ಒಂದೇ ಸೃಷ್ಟಿ. ಆದರೂ ಅವನು ಅವುಗಳಿಗೆ ಅತೀತನಾಗಿದ್ದಾನೆ. ಅಂದ್ರೆ ಇಲ್ಲಿ ಭಗವಂತನಿಂದ ಇದು ಸೃಷ್ಟಿಯಾಗಿದೆ ಅಂತಂದ್ರೆ ಭಗವಂತನಿಗೆ ಬೇರೆ ರೂಪವೇ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಭಗವಂತನಿಗೆ ಶ್ಯಾಮಸುಂದರನಾದಂತಹ ಮನಮೋಹಕ ರೂಪ ಇದೆ. ಕಂದರ್ಪಕೋಟಿಕ ಮನೀಯ ವಿಶೇಷ ಶೋಭಂ, ಆ ಒಂದು ರೂಪ ಅದು ಗೋಲೋಕದಲ್ಲಿ ಇದೆ. ಅದನ್ನ ಬಿಟ್ಟು ಇಲ್ಲಿ ಭೌತಿಕವಾಗಿ ಇವನು ಈ ರೀತಿಯಾಗಿ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಅವನು ಶಾಶ್ವತವಾಗಿ 9 ಅಂಗುಲಗಳಿಗೆ ಮೀರದ ಆಕಾರ ಹೊಂದಿದ್ದಾನೆ. 9 ಅಂಗುಲಗಳ ಒಂದು ಗಾತ್ರ ಅಂತ ಹೇಳಿದ್ರೆ ಪರಮಾತ್ಮನು ನಮ್ಮ ಶರೀರದಲ್ಲಿ 9 ಅಂಗುಲಗಳ ಗಾತ್ರದಲ್ಲಿ ಇದ್ದಾನೆ. ಆದ್ರೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಯಾಕಂದ್ರೆ ಆಧ್ಯಾತ್ಮಿಕವಾದಂತಹ ರೂಪ. ಸೂರ್ಯನು ತನ್ನ ಕಿರಣವನ್ನು ವಿಸ್ತರಿಸಿ ಒಳಗೂ ಹೊರಗೂ ಬೆಳಗುತ್ತಾನೆ. ಹಾಗೆಯೇ ದೇವೋತ್ತಮ ಪರಮಪುರುಷನು ತನ್ನ ವಿಶ್ವರೂಪವನ್ನು ವಿಸ್ತರಿಸಿ ಸೃಷ್ಟಿಯ ಒಳಗಿನ ಹೊರಗಿನ ಎಲ್ಲವನ್ನೂ ಕಾಪಾಡುತ್ತಾನೆ. ಒಂದು ದೊಡ್ಡ ಸಂಸ್ಥೆಯನ್ನ ನಡೆಸುವವರಿಗೆ ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಇಟ್ಟಿರ್ತಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನ್ ಮಾಡ್ತಾರೆ ಎಲ್ಲ ಅವರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಅವರು ಜವಾಬ್ದಾರರಾಗಿರ್ತಾರೆ. ಆದ್ರೆ ಭಗವಂತನ ಒಂದು ಸೃಷ್ಟಿಯಲ್ಲಿ ಅವನಿಗೆ ತಿಳಿಯದೇ ಇರುವಂತದ್ದು ಯಾವುದೂ ಇಲ್ಲ. ನಮಗೂ ತಿಳಿಯದೇ ಇರುವಂತದ್ದು ಅವನಿಗೆ ತಿಳಿದಿದೆ. ನಮಗೆ ತಿಳಿದಿರುವಂತದ್ದು ಖಂಡಿತ ಅವನಿಗೆ ತಿಳಿದಿದೆ. ನಮಗೆ ತಿಳಿಯದೇ ಇರುವಂತದ್ದು ಕೂಡ ಅವನಿಗೆ ಗೊತ್ತಿದೆ. ಹೇಗೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಹೇಗೆ ಜೀರ್ಣಕ್ರಿಯೆ ಆಗ್ತದೆ, ನಾವು ಏನು ಮಾಡ್ತಾ ಇದ್ದೇವೆ ಇತ್ಯಾದಿಗಳನ್ನೆಲ್ಲ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ, ಆದ್ರೆ ಅವನಿಗೆ ಗೊತ್ತಿರುತ್ತದೆ. ನಮ್ಮ ಬಗೆಗಿನ ಜ್ಞಾನವೂ ಕೂಡ ನಮಗಿಂತ ಚೆನ್ನಾಗಿ ಅವನಿಗೆ ಇರುವಂತಹದ್ದು. ಅಂತಹವನನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಆತನ ಆ ಒಂದು ಏನು ಸಾರ್ವಭೌಮತೆಯ ಮುಂದೆ ನಮ್ಮ ಪ್ರಯತ್ನ ಎಷ್ಟು ಸಣ್ಣದು ಅಂತ ಹೇಳಿ ನಮಗೆ ಅರ್ಥ ಮಾಡಿಕೊಳ್ಳಬಹುದು. ಮುಂದಿನ ಶ್ಲೋಕದಲ್ಲಿ ಆಧ್ಯಾತ್ಮಿಕ ಪ್ರಪಂಚ ಮತ್ತೆ ಭೌತಿಕ ಪ್ರಪಂಚಗಳನ್ನ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಆಧ್ಯಾತ್ಮಿಕ ಪ್ರಪಂಚ ಮತ್ತೆ ಭೌತಿಕ ಪ್ರಪಂಚ? ಏಕಪಾದ ವಿಭೂತಿ, ತ್ರಿಪಾದ ವಿಭೂತಿ ಅಂತ ಹೇಳಿ ಕರೀತಾರೆ. ಇದು 25%, ಇನ್ನೊಂದು 75%. ನಾವು ಇರುವಂತದ್ದು 25%. ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚ 75%. ಅದಕ್ಕೆ ಏಕಪಾದ, ಈಗ 4 ಭಾಗ ಮಾಡಿದ್ರೆ ಅದು ಒಂದು 25% ಇನ್ನೊಂದು 75%, 3 ಪಟ್ಟು. ಅದನ್ನೇ ಇಲ್ಲಿ ಏಕಪಾದ, ತ್ರಿಪಾದ. ಏಕಪಾದ ಭೌತಿಕ ಪ್ರಪಂಚ, ತ್ರಿಪಾದ ಆಧ್ಯಾತ್ಮಿಕ ಪ್ರಪಂಚ. ಹೇಗಿದೆ
ಈ ಏಕಪಾದ ವಿಭೂತಿಯಲ್ಲಿ ಜನನ ಮರಣಗಳಿವೆ. ದೇವೋತ್ತಮ ಪರಮಪುರುಷನು ಅಮರತ್ವ ಮತ್ತು ಅಭಯದ ನಿಯಂತ್ರಕನು. ಅವನು ಮರಣಕ್ಕೆ ಮತ್ತು ಭೌತಿಕ ಜಗತ್ತಿನ ಕಾಮ್ಯಕರ್ಮಗಳಿಗೆ ಅತೀತನು. ಓ ಬ್ರಾಹ್ಮಣ ನಾರದನೇ, ಆದ್ದರಿಂದ ಪರಮಪುರುಷನ ಮಹಿಮೆಯನ್ನು ಅಳೆಯುವುದು ಕಷ್ಟವೇ. 22ನೇ ಶ್ಲೋಕದವರೆಗೆ ಇದನ್ನೆಲ್ಲ ವಿವರಿಸಿದ್ದಾರೆ. ಜೀವಿಗಳಿರುವ ಅವನ ಶಕ್ತಿಯ ಕಾಲು ಭಾಗದಿಂದ ದೇವೋತ್ತಮ ಪರಮಪುರುಷನನ್ನು ಸಕಲ ಭೌತಿಕ ಸಂಪತ್ತುಗಳ ಪರಮನಿಧಿ ಎಂದು ತಿಳಿಯಬೇಕು. ಮರಣವಿಲ್ಲದ, ಭಯವಿಲ್ಲದ, ವಾರ್ಧಿಕ್ಯ ಮತ್ತು ವ್ಯಾಧಿಗಳ ಆತಂಕವಿಲ್ಲದ ಭಗವಂತನ ರಾಜ್ಯವು 3 ಊರ್ಧ್ವ ಲೋಕಗಳ ಆಚೆಗೆ ಮತ್ತು ಭೌತಿಕ ಆವರಣಗಳ ಆಚೆ ಇದೆ. 3 ಊರ್ಧ್ವಲೋಕ ಅಂತ ಹೇಳಿದ್ರೆ ಏನು? 3 ಲೋಕಗಳು, ಬೇರೆ ಬೇರೆ ಲೋಕಗಳೇನಿವೆ ಅವುಗಳೆಲ್ಲವನ್ನು ಕೂಡ, ಭೌತಿಕವಾದಂಥ ಲೋಕಗಳೇನಿದೆ ಅದೆಲ್ಲವನ್ನು ಕೂಡ ಮೀರಿ ಆ ಭಗವಂತನ ಒಂದು ಧಾಮ ಇರುವಂತಹದ್ದು. 3/4 ಭಾಗ ಭಗವಂತನ ಶಕ್ತಿಯನ್ನು ಒಳಗೊಂಡಿದೆ. ಅಂತಹ ಆಧ್ಯಾತ್ಮಿಕ ಲೋಕ ಭೌತಿಕ ಜಗತ್ತಿನ ಆಚೆ ಇದೆ. ಪುನರ್ಜನ್ಮ ಇಲ್ಲದವರಿಗಾಗಿ ಇದೆ. ಸಂಸಾರ ಆಸಕ್ತರು, ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸದೇ ಇರುವವರು 3 ಭೌತಿಕ ಜಗತ್ತುಗಳಲ್ಲಿ ವಾಸಿಸಬೇಕಾಗುತ್ತದೆ. ಅಂದ್ರೆ ಕೆಳಗಿನ, ಮಧ್ಯದ ಮತ್ತೆ ಊರ್ಧ್ವ ಲೋಕಗಳಲ್ಲೇ ಇರಬೇಕು. ಅದಕ್ಕಿಂತ ಹೊರಗೆ ಭಗವಂತನ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತನ್ನ ಶಕ್ತಿಗಳಿಂದ ಸರ್ವವ್ಯಾಪಿಯಾದ ಪುರುಷನು ಹೀಗೆ ಸಂಪೂರ್ಣವಾಗಿ ನಿಯಂತ್ರಣದ ಕಾರ್ಯದ ಯಜಮಾನ, ಭಕ್ತಿ ಸೇವೆಯ ಒಡೆಯನಾಗಿದ್ದಾನೆ. ಸಕಲ ಸಂದರ್ಭಗಳ ಅಜ್ಞಾನ ಜ್ಞಾನ ಎರಡರ ಅಂತಿಮ ಪ್ರಭು ಆತನೇ ಆಗಿದ್ದಾನೆ. ಭಗವದ್ಗೀತೆಯ 13ನೇ ಅಧ್ಯಾಯ. ಈಗ ಭಗವದ್ಗೀತೆಯಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅದೆಲ್ಲ ಉಪಯೋಗಕ್ಕೆ ಬರ್ತಾ ಇದೆ. ಕ್ಷೇತ್ರಜ್ಞಾಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಯಜ್ಞಯೋರ್ ಜ್ಞಾನಂ ಯತ್ತತ್ ಜ್ಞಾನಂ ಮತಂ ಮಮ. 13ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ವ್ಯತ್ಯಾಸ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಅದನ್ನು ನಾವು ಮತ್ತೆ ಇಲ್ಲಿ ಪುನರಾವರ್ತನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಕೊನೆಗೆ ಹೇಳುವಂತಹದ್ದು, ಎಲ್ಲ ವಿಶ್ವಗೋಳಗಳು, ಭೌತಿಕ ವಸ್ತುಗಳ ಗುಣಗಳು, ಇಂದ್ರಿಯಗಳನ್ನು ಒಳಗೊಂಡ ವಿಶ್ವರೂಪ ಉತ್ಪತ್ತಿಯಾಗಿದೆ. ಹಾಗಿದ್ದು ಕಿರಣಗಳು ಮತ್ತು ಶಾಖದಿಂದ ಬೇರೆಯಾಗಿರುವ ಸೂರ್ಯನಂತೆ ಅವನು ಭೌತಿಕ ಅಭಿವ್ಯಕ್ತಿಗಳಿಂದ ಪ್ರತ್ಯೇಕವಾಗಿರುವನು. ಭಗವಂತನನ್ನ ನಿರ್ಗುಣ ಅಂತ ಹೇಳಿ ಕರೀತಾರೆ. ಗುಣ ಅಂತ ಹೇಳಿದ್ರೆ 2 ರೀತಿಯಾಗಿ. ಒಂದು, ಈ ಸತ್ವ ರಜಸ್ಸು ತಮ ಗುಣಗಳು, ಇದನ್ನ ಬಂಧಿಸುವಂತಹದ್ದು ಅಂತ ಹೇಳ್ತಾರೆ. ಗುಣ ಅನ್ನೋದಕ್ಕೆ ಹಗ್ಗ ಅಂತ ಹೇಳಿ ಅರ್ಥ. ಹಗ್ಗವನ್ನ ನಾವು ಬಂಧಿಸ್ಲಿಕ್ಕೆ ಬಳಸ್ತೇವೆ. ಆ ವಿಚಾರದಲ್ಲಿ ಭಗವಂತ ನಿರ್ಗುಣ. ಅವನಿಗೆ ಸತ್ವಗುಣ, ರಜೋಗುಣ, ತಮಗುಣಗಳ ಒಂದು ಲೇಪ ಇಲ್ಲ. ಅವನು ಶುದ್ಧ ಸತ್ವದಲ್ಲಿರುವಂತಹದ್ದು. ಆದರೆ ಭಗವಂತನಲ್ಲಿ ಸರ್ವ ಗುಣಗಳು ಇವೆ. ಅಂದ್ರೆ ಸರ್ವ ಗುಣಗಳ ಸಂಪನ್ನನಾಗಿದ್ದಾನೆ ಅವನು. ಏನೆಲ್ಲ ಒಬ್ಬ ವ್ಯಕ್ತಿ ಗುಣಗಳನ್ನ ಬಯಸುತ್ತಾನೆ ಜೀವನದಲ್ಲಿ, ಅದೆಲ್ಲವೂ ಕೂಡ ಆ ಭಗವಂತನಲ್ಲಿ ಇದೆ. ಯಾರು ಭಗವಂತನನ್ನ ಗುಣಸಂಪನ್ನ ಅಂತ ಹೇಳಿ ಪೂಜಿಸ್ತಾರೋ, ಸ್ತುತಿಸ್ತಾರೋ, ಅವರಲ್ಲಿಯೂ ಕೂಡ ಎಲ್ಲ ಉತ್ತಮ ಗುಣಗಳು ಮೂಡ್ತವೆ. ಕ್ಷಮ, ದಮ, ತಪ, ಶೌಚಂ, ಶಾಂತಿ, ಮಾರ್ಜವಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಒಬ್ಬ ಬ್ರಾಹ್ಮಣನಿಗೆ ಹೇಳಿರುವಂತಹ ಗುಣಗಳು ಇತ್ಯಾದಿ ಗುಣಗಳೆಲ್ಲ ಭಗವಂತನಲ್ಲಿ ಸಂಪೂರ್ಣವಾಗಿವೆ. ಆದರೆ ಸತ್ವರಜಸ್ಸು ತಮ ಗುಣಗಳು ಭಗವಂತನಲ್ಲಿ ಇಲ್ಲ. ಇದು ಅವನಲ್ಲಿ ಗುಣಗಳು ಇರುವಂತಹದ್ದು, ಇದರ ಬಗ್ಗೆ ಹೇಳುವಂತಹದ್ದು. ಭಗವಂತ ಸೂರ್ಯ ಮತ್ತೆ ಆತನ ಕಿರಣಗಳು, ಶಾಖಗಳು, ಅದು ಸೂರ್ಯನಿಂದಲೇ ಬರುವಂತದ್ದಾದ್ರೂ ಸೂರ್ಯ ಅದರಿಂದ ಪ್ರತ್ಯೇಕವಾಗಿರ್ತಾನೆ. ಈ ರೀತಿ ಈ ಭೌತಿಕ ಪ್ರಪಂಚವನ್ನ ಆಧ್ಯಾತ್ಮಿಕ ಪ್ರಪಂಚಕ್ಕೆ ವಿವರಿಸಿ ಇಲ್ಲಿ ತಿಳಿಸಿಕೊಡಲಾಗಿದೆ. ಮುಂದಕ್ಕೆ ಬ್ರಹ್ಮದೇವರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಬ್ರಹ್ಮದೇವರು ತಮ್ಮದೇ ಆದಂತಹ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಹೇಗೆ ಹೇಳ್ತಾರೆ? ಯಾಕಂದ್ರೆ ಬ್ರಹ್ಮದೇವರು ಮೊದಲು ಭಗವಂತನನ್ನ ಕಂಡವರು. ಈಗ ಕಾರಣ ಸೃಷ್ಟಿ ಆದ್ಮೇಲೆ ಕಾರ್ಯ ಸೃಷ್ಟಿ, ಸರ್ಗ ಮತ್ತೆ ವಿಸರ್ಗ ಅಲ್ಲಿ ಹೇಗೆ ನಡೆಯಿತು ಅನ್ನೋದನ್ನ ಬ್ರಹ್ಮದೇವರು ನಮಗೆ ಒಂದು ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. 23ನೇ ಶ್ಲೋಕದಿಂದ 23ರಿಂದ ಮುಂದಿನ 8 ಶ್ಲೋಕಗಳಲ್ಲಿ ಹೇಳ್ತಾರೆ. ನಾನು ಅಂದ್ರೆ ಬ್ರಹ್ಮದೇವರು ಮಹಾಪುರುಷನಾದ ಭಗವಂತ ಮಹಾವಿಷ್ಣು ಅಥವಾ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಆತನ ನಾಭಿ ಕಮಲದಿಂದ ಹುಟ್ಟಿದೆ. ಆಗ ನನ್ನಲ್ಲಿ ದೇವೋತ್ತಮ ಪರಮಪುರುಷನ ಅವಯವಗಳು ಮಾತ್ರ ಇದ್ದವು. ಬೇರೆ ಯಾವ ಯಜ್ಞ ಸಾಮಗ್ರಿಗಳು ನನ್ನಲ್ಲಿ ಇರಲಿಲ್ಲ. ಇದ್ದದ್ದೆಲ್ಲವೂ ಭಗವಂತನದ್ದೇ. ಆ ಭಗವಂತನ ಅವಯವಗಳು ಅಂತ ಹೇಳ್ತಾರೆ. ಏನೆಲ್ಲ ಸೃಷ್ಟಿಯಾಗಿದೆಯೋ ಅದೆಲ್ಲವೂ ಕೂಡ ಭಗವಂತನ ಅವಯವಗಳು ಆಗಿವೆ. ಬೇರೆ ಯಜ್ಞ ಅಂತ ಹೇಳಿದ್ರೆ ಏನರ್ಥ? ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ.
ಯಜ್ಞ ಅಂತ ಹೇಳಿದ್ರೆ ಭಗವಂತನಿಗೆ ಪ್ರೀತಿಯಾಗುವಂತಹ ಕೆಲಸ, ಅದನ್ನ ಯಜ್ಞ ಅಂತ ಹೇಳುದು. ನಾವು ದೇವಸ್ಥಾನದಲ್ಲಿ ಕಸ ಗುಡಿಸುವುದು ಕೂಡ ಒಂದು ಯಜ್ಞ, ಯಾಕಂದ್ರೆ ಅದರಿಂದ ಭಗವಂತ ಪ್ರೀತನಾಗ್ತಾನೆ. ಅಗ್ನಿಯಲ್ಲಿ ಹವಿಸ್ಸನ್ನ ಹಾಕುವುದು ಮಾತ್ರ ಯಜ್ಞ ಅಲ್ಲ, ನಾವು ಭಾಗವತವನ್ನು ಅಧ್ಯಯನ ಮಾಡುವುದು ಕೂಡ ಯಜ್ಞ, ಜಪ ಮಾಡುವುದು ಯಜ್ಞ, ಸಂಕೀರ್ತನೆ ಮಾಡುವುದು ಯಜ್ಞ. ಇಲ್ಲಿ ಬ್ರಹ್ಮದೇವನಿಗೆ ಯಜ್ಞವನ್ನ ಮಾಡಲಿಕ್ಕೆ ಏನೂ ಸಿಗ್ತಾ ಇಲ್ಲ, ಇರುವಂತದ್ದೆಲ್ಲವೂ ಭಗವಂತನ ಅವಯವಗಳು ಮಾತ್ರ. ಹೀಗಿರ್ಬೇಕಾದ್ರೆ ಏನು ಮಾಡಿದ ಬ್ರಹ್ಮ? ಯಜ್ಞಗಳ ಆಚರಣೆಗೆ ಯಜ್ಞ ಸಾಮಗ್ರಿಗಳು ಅವಶ್ಯ. ಯಜ್ಞ ವೇದಿಕೆ, ಸೂಕ್ತ ಸಮಯ, ಜೊತೆಗೆ ಪುಷ್ಪಗಳು, ಪತ್ರಗಳು ಮತ್ತು ದರ್ಭೆ ಬೇಕು. ಪಾತ್ರೆಗಳು, ಧಾನ್ಯಗಳು, ತುಪ್ಪ, ಜೇನುತುಪ್ಪ, ಚಿನ್ನ, ಮೃತ್ತಿಕೆ, ನೀರು, ಋಗ್ವೇದ, ಯಜುರ್ವೇದ, ಸಾಮವೇದ, ಯಜ್ಞಾಚರಣೆಗೆ 4 ಪುರೋಹಿತರು, ಇವರೆಲ್ಲ ಬೇಕು. 4 ಜನ ಪುರೋಹಿತರ ಹೆಸರು ಹೇಳಿದ್ದಾರೆ ಇಲ್ಲಿ: ಹೋತ, ಉದ್ಗಾತ, ಅಧ್ವರ್ಯು ಮತ್ತು ಬ್ರಹ್ಮ ಅಂತ ಹೇಳಿ. ಇಲ್ಲಿ ಹೇಳುವ ಬ್ರಹ್ಮ ಬೇರೆ, ಇದು ಯಜ್ಞ ಮಾಡುವಾಗ ಇರುವಂತಹ ಬ್ರಹ್ಮ. ಹೇಗಿರ್ತಾರೆ? ಆಹುತಿಯನ್ನು ಕೊಡ್ಲಿಕ್ಕೆ ಹೋತ, ಮಂತ್ರವನ್ನ ಪಠಿಸ್ಲಿಕ್ಕೆ ಉದ್ಗಾತ, ಅಗ್ನಿಯ ನೆರವಿಲ್ಲದೆ ಯಜ್ಞಾಗ್ನಿಯನ್ನು ಹೊತ್ತಿಸುವವರು ಅಧ್ವರ್ಯು, ಆಮೇಲೆ ಎಲ್ಲ ಮೇಲ್ವಿಚಾರಣೆಯನ್ನು ನಡೆಸುವಂತದ್ದು ಬ್ರಹ್ಮ. ಇವರೆಲ್ಲ ಬೇಕು. ಆದ್ರೆ ಈಗ ಇಲ್ಲ. ಇಲ್ಲಿ ಪ್ರಭುಪಾದರು ಬರೀತಾರೆ, ನೀವು ಈ ರೀತಿಯಾದಂತಹ ಯಾವುದೇ ವಸ್ತುಗಳು ಇಲ್ದಿದ್ರೂ ಯಜ್ಞವನ್ನ ಮಾಡಬಹುದು ಅಂತ ಹೇಳಿ. ಹೇಗೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ಹೇಳಲಿಕ್ಕೆ ಇಲ್ಲಿ ಹೇಳಿರುವಂತಹ ವಸ್ತುಗಳು ಬೇಡ, ಆದ್ರೂ ಭಗವಂತನ ಕೃಪೆ ಬೇಕು. ಅವನು ಕೊಟ್ಟಂತಹ ನಾಲಿಗೆ ಬೇಕು, ಆ ನಾಲಿಗೆಯಲ್ಲಿ ನುಡಿಯುವಂತಹ ಮಾತು ಬೇಕು, ಆ ನಾಲಿಗೆಯ ಅಥವಾ ಮಾತಿನ ಅಭಿಮಾನಿ ದೇವತೆಯಾದಂತಹ ಅಗ್ನಿ, ಅವರ ಒಂದು ಸಹಾಯ ಬೇಕು. ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೋ ನಾತ್ಸೇವ ಗತಿರನ್ಯತ. ಕಲಿಯುಗದಲ್ಲಿ ಇದನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಪಡೆದ್ರೂ ಕೂಡ ಅದರಲ್ಲಿ ಸರಿಯಾಗಿ ಯಜ್ಞವನ್ನ ಮಾಡಲಿಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ಹರಿನಾಮವನ್ನು ಹೇಳಿದ್ದಾರೆ. ವಿಶಿಷ್ಟ ಮಂತ್ರಗಳಿಂದ ವಿವಿಧ ನಾಮಗಳ ದೇವತೆಗಳನ್ನು ಆಹ್ವಾನಿಸುವುದು, ನಿರ್ದಿಷ್ಟ ಪ್ರಕ್ರಿಯೆ ಹಾಗೂ ಉದ್ದೇಶಗಳಿಗೆ ನಿರ್ದಿಷ್ಟ ಶಾಸ್ತ್ರಾನುಸಾರ ವ್ರತ ದಕ್ಷಿಣೆಗಳು, ಇವು ಯಜ್ಞದ ಇನ್ನಿತರ ಅಗತ್ಯಗಳಾಗಿವೆ. ಹೀಗೆ ಬ್ರಹ್ಮದೇವರು ಮಾತು ಮುಂದುವರಿಸ್ತಾರೆ. ನಾನು ಸ್ವಯಂ ದೇವೋತ್ತಮ ಪರಮಪುರುಷನ ಶರೀರ ಭಾಗಗಳಿಂದ ಅವಶ್ಯ ಯಜ್ಞ ಸಾಮಗ್ರಿಗಳನ್ನು, ಪರಿಕರಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕಾಯಿತು. ದೇವತೆಗಳ ಹೆಸರುಗಳನ್ನು ಆಹ್ವಾನಿಸುವುದರಿಂದ ಅಂತಿಮ ಗತಿಯಾದ ವಿಷ್ಣುವನ್ನು ಕ್ರಮೇಣ ಹೊಂದಿದೆನು. ಈ ರೀತಿ ದಕ್ಷಿಣೆ ಮತ್ತು ಅಂತಿಮ ಅರ್ಪಣೆಗಳು ಪೂರ್ಣವಾದವು. ಇದ್ದದರಲ್ಲೇ ಬ್ರಹ್ಮದೇವರು ಆ ಯಜ್ಞವನ್ನ ಮಾಡ್ತಾರೆ. ಆ ಭಗವಂತನ ಅವಯವಗಳನ್ನೇ ಬ್ರಹ್ಮದೇವರು ಯಜ್ಞ ಸಾಮಗ್ರಿಯಾಗಿ ಬಳಸಿ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾರೆ. ಯಜ್ಞ ಫಲಗಳಿಗೆ ಪರಮಪ್ರಭು ನಾರಾಯಣನೇ ಕಾರಣ. ಹೀಗೆ ನಾನು ಭಗವಂತನ ಶರೀರದ ಅವಯವಗಳಿಂದ ಯಜ್ಞಾರ್ಪಣೆಗೆ ಸಾಮಗ್ರಿಗಳನ್ನು, ಪರಿಕರಗಳನ್ನು ನಿರ್ಮಿಸಿಕೊಂಡೆನು. ಭಗವಂತನೇ ಯಜ್ಞದ ಭೋಕ್ತಾರ. ಆ ಪ್ರಭುವನ್ನು ತೃಪ್ತಿಪಡಿಸಲು ನಾನು ಯಜ್ಞವನ್ನು ಆಚರಿಸಿದೆನು. ಯಜ್ಞವನ್ನ ಭೋಗಿಸುವವನು ಭಗವಂತ, ಯಜ್ಞ ಪುರುಷ. ನನ್ನ ಪ್ರಿಯ ಪುತ್ರನೇ, ಅನಂತರ ಏನಾಯ್ತು? ಜೀವಿಗಳ ಒಡೆಯರಾದ ನಿನ್ನ 9 ಜನ ಸಹೋದರರು, ಆಗ್ಲೇ ಹೇಳಿದ್ದು 9 ಜನ ಪ್ರಜಾಪತಿಗಳು ಅಂತ ಹೇಳಿ. ಮರೀಚಿ, ಅತ್ರ, ಅಂಗೀರಸ, ಪುಲಸ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ಭೃಗು. ಇವರು ಕೂಡ ಯಜ್ಞ ಮಾಡಿದ್ರು. ಅಂದ್ರೆ ಬ್ರಹ್ಮನಿಂದ ಮೊದಲು ಸೃಷ್ಟಿಗೊಂಡವರು. ಅವರು ವ್ಯಕ್ತ ಅವ್ಯಕ್ತ ಪುರುಷನನ್ನು ತೃಪ್ತಿಪಡಿಸಲು ಉಚಿತ ಸಂಸ್ಕಾರಗಳಿಂದ ಯಜ್ಞವನ್ನು ಆಚರಿಸಿದರು. ನಂತರ ಮಾನವ ಕುಲದ ಪಿತೃಗಳಾದ ಮನುಗಳ ಸೃಷ್ಟಿ ಬಹಳಷ್ಟು ಸಮಯ ಆದ್ಮೇಲೆ ಆಗಿರುವಂತದ್ದು. ಇಲ್ಲಿ ಈಗ ಹೇಳುವಂತದ್ದಷ್ಟೇ, ಇನ್ನು ಇದರ ಇನ್ನಷ್ಟು ವಿವರಣೆ ಮುಂದಕ್ಕೆ ಇನ್ನೂ ಬರ್ಲಿಕ್ಕಿದೆ. ಈಗ ಪ್ರಜಾಪತಿಗಳ ಸೃಷ್ಟಿಯೂ ಆಗ್ಲಿಲ್ಲ. ಆದ್ರೆ ಇಲ್ಲಿ ಬ್ರಹ್ಮ ಒಟ್ಟಿಗೆ ಹೇಳುವಾಗ, ಯಜ್ಞದ ವಿಚಾರವಾಗಿ ಹೇಳುವಾಗ ಯಾರೆಲ್ಲ ಯಜ್ಞ ಮಾಡಿದ್ರು? ಮೊದಲು ಬ್ರಹ್ಮದೇವರು, ಆಮೇಲೆ ಪ್ರಜಾಪತಿಗಳು, ಆಮೇಲೆ ಮನುಗಳು, ಮಹರ್ಷಿಗಳು, ಪಿತೃಗಳು, ವಿದ್ವಾಂಸರು, ದೈತ್ಯರು, ಮಾನವರು ಭಗವಂತನನ್ನು ತೃಪ್ತಿಪಡಿಸಲು ಯಜ್ಞವನ್ನು ಆಚರಿಸಿದರು. ಆದ್ದರಿಂದ ಬ್ರಹ್ಮಾಂಡಗಳ ಈಗ ಇದಿಷ್ಟು ಯಜ್ಞಾಚರಣೆಯ ವಿಚಾರವಾಗಿ ಹೇಳಿದ್ರೆ, ಇನ್ನು ಮುಂದಿನ ಭಾಗದಲ್ಲಿ ಯದ್ ಅಧಿಷ್ಠಾನಂ 2ನೇ ಮತ್ತು 5ನೇ ಶ್ಲೋಕಕ್ಕೆ ಮೊದಲೊಮ್ಮೆ ಉತ್ತರಿಸಿದ್ದಾರೆ. ಈ ಭೌತಿಕ ಪ್ರಪಂಚವನ್ನ ಯಾರು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿ, ಅದನ್ನ ಇಲ್ಲಿ ಮತ್ತೆ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ನಾರಾಯಣೇ ಭಗವತಿ ತದಿದಂ ವಿಶ್ವತ್ಮಾಹಿತಂ ಗೃಹೀತಮಾಯೋರು ಗಣಃ ಸರ್ಗಾದಾವಗುಣ ಸ್ವತಃ. ಆದ್ದರಿಂದ ಬ್ರಹ್ಮಾಂಡಗಳ ಸಕಲ ಭೌತಿಕ ಅಭಿವ್ಯಕ್ತಿಗಳು ಅವನ ಭೌತಿಕ ಶಕ್ತಿಗಳಲ್ಲಿ ನೆಲೆಸಿವೆ.
ಅವನು ಶಾಶ್ವತವಾಗಿ ಭೌತಿಕ ಗುಣಗಳ ಸಂಪರ್ಕರಹಿತನಾಗಿದ್ದಾನೆ, ಆದರೂ ಸ್ವತಃ ಪೂರ್ಣವಾಗಿ ಅವುಗಳನ್ನು ಅವನು ಅಂಗೀಕರಿಸಿದ್ದಾನೆ. ಅವನ ಇಚ್ಛೆಯಂತೆ ನಾನು ಸೃಷ್ಟಿಸುತ್ತೇನೆ. ಶಿವನು ನಾಶ ಮಾಡುತ್ತಾನೆ. ಸ್ವತಃ ಅವನು ಶಾಶ್ವತನಾದ ದೇವೋತ್ತಮ ಪರಮಪುರುಷನ ರೂಪದಲ್ಲಿ ಎಲ್ಲವನ್ನೂ ಪಾಲಿಸುತ್ತಾನೆ. ಅವನು ಈ ಮೂರು ಶಕ್ತಿಗಳ ಬಲಿಷ್ಠ ನಿಯಂತ್ರಕನಾಗಿದ್ದಾನೆ. ಇದೆಲ್ಲವೂ ಯದ್ ಅಧಿಷ್ಠಾನಂ ಅನ್ನುವಂತಹ ಪ್ರಶ್ನೆಗೆ 2 ಮತ್ತು 5ನೇ ಪ್ರಶ್ನೆಗೆ ಉತ್ತರವಾಗಿದೆ. ನನ್ನ ಪ್ರೀತಿಯ ಕುಮಾರನೇ, ಅಂದರೆ ನಾರದ ಮುನಿಗಳಿಗೆ ಹೇಳುವುದು, ನೀನು ನನ್ನಲ್ಲಿ ಕೇಳಿದ್ದನ್ನೆಲ್ಲ ನಾನು ನಿನಗೆ ಈ ರೀತಿಯಾಗಿ ವಿವರಿಸಿದ್ದೇನೆ. ಯಾವುದು ಇದೆಯೋ ಅದು ದೇವೋತ್ತಮ ಪರಮಪುರುಷನನ್ನು ಅವಲಂಬಿಸಿದೆ ಎಂದು ಖಚಿತವಾಗಿ ತಿಳಿದುಕೋ. ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಾರಣ ಅಥವಾ ಕಾರ್ಯ ಯಾವುದೇ ಇರಲಿ, ಭೌತಿಕ ಪ್ರಪಂಚ ಏಕಪಾದ ವಿಭೂತಿ, ಆಧ್ಯಾತ್ಮಿಕ ಪ್ರಪಂಚ ತ್ರಿಪಾದ ವಿಭೂತಿ, ಕಾರಣ ಸೃಷ್ಟಿ, ಕಾರ್ಯ ಸೃಷ್ಟಿ, ಏನೇ ಇದ್ರೂ ಕೂಡ ಅದೆಲ್ಲವೂ ಭಗವಂತನದ್ದೇ ಒಂದು ಭಾಗವಾಗಿದೆ. ಇದು ನಾವು ಕೊನೆಯದಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು. ಇಷ್ಟು ಅವತ್ತು ಹೇಳಿದ್ದೆಲ್ಲ 23 ಘಟಕಾಂಶ, ಇನ್ನ ಏನು ಹೇಳಿದ್ದು ಅದು ಅರ್ಥ ಆಗದೆ ಇದ್ರು ಒಂದು ವಿಷಯ ಮಾತ್ರ ಅರ್ಥ ಮಾಡಿಕೊಳ್ಳಿ. ಏನೇನು ಇದೆಯೋ ಸೃಷ್ಟಿಯಾಗಿರುವಂತದ್ದು ಎಲ್ಲವೂ ಭಗವಂತನಿಗೆ ಸೇರಿರುವಂತಹದ್ದು. ಈಶಾವಾಸ್ಯಮಿದಂ ಸರ್ವಂ. ಇಷ್ಟು ಹೇಳಿದ ಮೇಲೆ ನಮ್ಮ ಸಮಸ್ಯೆ ಅರ್ಥ ಆಗೋದಿಲ್ಲ ಅಂತೇಳಿ, ಕ್ಲಾಸ್ ಅರ್ಥ ಆಗ್ತಿಲ್ಲ, ಇದು ತುಂಬಾ ಕಷ್ಟ ಇದೆ ಈ ಸಬ್ಜೆಕ್ಟ್ ಅಂತೇಳಿ, ಅದನ್ನ ನಾರದ ಮುನಿಗಳ ಬ್ರಹ್ಮದೇವರೇ ನಾರದ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಇದು ನಿನಗೆ ನನಗೆ ಅಲ್ಲ, ಇದು ಎಲ್ರಿಗೂ ಕಷ್ಟನೇ ಅರ್ಥ ಮಾಡಿಕೊಳ್ಳುವುದು ಅಂತ. ಅದು ಹೇಗೆ, ಆ ಕಷ್ಟ ಯಾಕೆ, ಇದು ಯಾರಿಗೂ ಸಾಧ್ಯವಾಗದೇ ಇರುವಂತಹ ಕಬ್ಬಿಣದ ಕಡಲೆಯ ಹಾಗೆ ಯಾಕೆ ಅರ್ಥ ಆಗ್ತದೆ? ಯಾಕಂದ್ರೆ ಅದರ ನೇರವಾದಂತಹ ಪ್ರತ್ಯಕ್ಷವಾದ ಅನುಭವ ನಮಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಕೊಂಡಂತಹ ಅನುಭವ ಇಲ್ಲ, ಅದನ್ನ ಪಡೆಯುವಂತಹ ಯೋಗ್ಯತೆಯೂ ನಮಗಿಲ್ಲ. ಹಾಗಾಗಿ ನಮಗೆ ತಿಳಿದಿರುವಂತಹ ಸಣ್ಣ ಒಂದು ಬುದ್ಧಿ ಏನಿದೆ ಅದಕ್ಕೆ ಎಷ್ಟು ನಿಲುಕ್ತದೋ ಅಷ್ಟಕ್ಕೆ ನಾವು ಇದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡಬೇಕಷ್ಟೆ. ಇಲ್ಲಿ ಹೇಳ್ತಾರೆ, ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ವೈ ಕ್ವಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷಿಕಾಣಿ ಪತನ್ಯತ್ಪತೆ ಯನ್ಮೇ ಹೃದೌತ್ಕರ್ಣ್ಯವತಾ ಧೃತೋ ಹರಿ. ನ ನ ನ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಏನು ಇಲ್ಲ. ನಾನು ದೇವೋತ್ತಮ ಪರಮಪುರುಷನಾದ ಹರಿಯ ಪಾದ ಪದ್ಮಗಳನ್ನು ಅತ್ಯುತ್ಸಾಹದಿಂದ ಹಿಡಿದಿರುವೆ. ಹಾಗಾಗಿ ನಾನು ನುಡಿದುದು ಯಾವುದು ಎಂದು ಸುಳ್ಳಾಗಿಲ್ಲ. ನನ್ನ ಮನೋಗತಿಯು ವಿಚಲಿತವಾಗಲಿಲ್ಲ. ನನ್ನ ಇಂದ್ರಿಯಗಳು ವಿಷಯದ ಅನಿತ್ಯ ವ್ಯಾಮೋಹದಿಂದ ಎಂದು ಪತನವನ್ನ ಹೊಂದಿಲ್ಲ. ಇಲ್ಲಿ ಭಾರತಿ ಹೇಳಿಕೆಗಳು ಅಂತ ಹೇಳ್ತಾರೆ. ನಾನು ವೇದಜ್ಞಾನದ ಶಿಷ್ಯ ಪರಂಪರೆಯಲ್ಲಿ ಪರಿಪೂರ್ಣನಾದ ಮಹಾಬ್ರಹ್ಮನೆಂದು ತಿಳಿಯಲ್ಪಟ್ಟಿದ್ದೇನೆ. ನಾನು ತಪಸ್ಸುಗಳನ್ನು ಆಚರಿಸಿದ್ದೇನೆ, ಯೌಗಿಕ ಶಕ್ತಿಗಳಲ್ಲಿ ಹಾಗೂ ಆತ್ಮಸಾಕ್ಷಾತ್ಕಾರದಲ್ಲಿ ನಿಪುಣನಾಗಿದ್ದೇನೆ. ಜೀವಿಗಳ ಮಾತಾಪಿತರು ನನ್ನನ್ನು ಹಾಗೆಂದು ಗುರುತಿಸಿದ್ದಾರೆ. ಅವರು ನನಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಹಾಗಿದ್ದರೂ ನನ್ನ ಜನನದ ಮೂಲವಾದ ಅವನನ್ನು ನಾನು ಅರ್ಥ ಮಾಡಿಕೊಳ್ಳಲಾರೆ. ಬ್ರಹ್ಮನ ಯೋಗ್ಯತೆಯನ್ನ ಇಲ್ಲಿ ಮೊದಲು ಹೇಳುವಂತಹದ್ದು. ನಾನು ಹರಿಯ ಪಾದಪದ್ಮಗಳನ್ನ ಉತ್ಸಾಹದಿಂದ ಹಿಡಿದಿದ್ದೇನೆ. ನಾನು ನುಡಿದದ್ದು ಯಾವತ್ತೂ ಸುಳ್ಳಾಗ್ಲಿಲ್ಲ. ನನ್ನ ಮನೋಗತಿ ವಿಚಲಿತವಾಗುವುದಿಲ್ಲ. ನಾನು ಯಾವತ್ತೂ ಇಂದ್ರಿಯ ವಿಷಯದಲ್ಲಿ ಭೋಗದಲ್ಲಿ ತೊಡಗುದಿಲ್ಲ. ನಾನು ತಪಸ್ಸನ್ನ ಮಾಡಿದ್ದೇನೆ. ಮಹಾಬ್ರಹ್ಮ ಅಂತೇಳಿ ನನ್ನನ್ನು ಕರೀತಾರೆ. ತಪಸ್ಸನ್ನ ಆಚರಿಸಿದ್ದೇನೆ. ಯೋಗಶಕ್ತಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿಪುಣನಾಗಿದ್ದೇನೆ. ಆದ್ರೂ ನಾನು ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಭಗವದ್ಗೀತೆಯಲ್ಲಿ ಅರ್ಜುನ ಹೇಳಿದ ಹಾಗೆ 6ನೇ ಅಧ್ಯಾಯದ ಕೊನೆಗೆ. ಕೃಷ್ಣ ನೀನು ಹೇಳಿದ ಈ ಒಂದು ಏನು ಯೋಗ ಇದೆ, ಅಷ್ಟಾಂಗ ಯೋಗ, ಇದು ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗೆ ಬ್ರಹ್ಮದೇವರು ಹೇಳುವಂಥದ್ದು. ಆದ್ದರಿಂದ ನನಗೆ ಅವನ ಅಂದ್ರೆ ಭಗವಂತನ ಪಾದಕಮಲಗಳಿಗೆ ಶರಣಾಗುವುದು ಅತಿ ಉತ್ತಮ ಎನಿಸಿದೆ. ಬ್ರಹ್ಮದೇವ ನಮಗೆ ಹೇಳುವಂಥದ್ದು. ಭಗವಂತನನ್ನು ಅರ್ಥ ಮಾಡಿಕೊಳ್ಳಬೇಕೋ ಭಗವಂತನಿಗೆ ಶರಣಾಗಿ, ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅವನ ಪಾದಗಳು ಮಾತ್ರ ಮರುಹುಟ್ಟು ಸಾವುಗಳ ಕ್ಲೇಶಗಳನ್ನು ಪರಿಹರಿಸಬಲ್ಲದು. ಅಂತಹ ಶರಣಾಗತಿಯು ಶುಭ ಸೂಚಕ ಹಾಗೂ ಸಕಲ ಸುಖಗಳ ಅನುಭವಕ್ಕೆ ಅವಕಾಶ ನೀಡುತ್ತದೆ. ಆಕಾಶವೂ ಕೂಡ ತನ್ನ ವಿಸ್ತಾರದ ಮಿತಿಯನ್ನು ಅಳೆಯಲಾರದು. ಸ್ವಯಂ ಭಗವಂತನೇ ತನ್ನ ಮಿತಿಯನ್ನು ಅಳೆಯಲಾರ. ಇತರರು ಏನು ಮಾಡಬಲ್ಲರು? ಈಗ ಯಾತಕ್ಕೋಸ್ಕರ ನಾವು ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ? ನಮಗೆ ಇದನ್ನೆಲ್ಲ ತಿಳ್ಕೊಂಡು ವಿದ್ವಾಂಸರಾಗುವಂತಹ ಅಗತ್ಯ ಇಲ್ಲ. ಆದ್ರೆ ಭಗವಂತನ ಆ ಒಂದು ಮಹಿಮೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಅಷ್ಟೇ. ಇದೆಲ್ಲ ತಿಳ್ಕೊಂಡು ಕೊನೆಗೆ ಏನ್ ಅರ್ಥ ಆಗ್ಬೇಕಾದ್ದು? ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗ್ಬೇಕಷ್ಟೆ. ಅದು ಅರ್ಥ ಆದ್ರೆ ನಮಗೆ ನಮ್ಮ ಈ ಅಧ್ಯಯನ ಸಾರ್ಥಕ. ಭಗವಂತ ತುಂಬಾ ದೊಡ್ಡವನು. ಎಷ್ಟು ದೊಡ್ಡವನು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗದೆ ಇರುವಷ್ಟು ದೊಡ್ಡವನು. ಅದು ನಾವು ಸುಮ್ಮನೆ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ.
ಅದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಸೋತ ಮೇಲೆ ಹೇಳಿದ್ರೆ, ಓ ಇದು ತುಂಬಾ ಕಷ್ಟ ಇದೆ, ಭಗವಂತ ತುಂಬಾ ದೊಡ್ಡವನು, ಅದು ನಿಜವಾದಂತಹ ಅರ್ಥ, ಇವರಿಗೆ ಅರ್ಥ ಆಗಿದೆ ಅಂತ ಹೇಳಿ. ನಾಹಂ ನ ಯೂಯಂ ಯದೃತಾಂ ಗತಿಂ ವಿದು ನ ವಾಮದೇವ ಕಿಮುತಾ ಪರೇಸುರ ತನ್ಮಾಯಯ ಮೋಹಿತ ಬುದ್ಧ ಯಸ್ತ್ವಿದಂ ವಿನಿರ್ಮಿತಂ ಚಾತ್ಮಸಮಂ ವಿಚಕ್ಷ್ಮಹೇ. ಶಿವನಾಗಲಿ, ನೀನಾಗಲಿ, ನಾನಾಗಲಿ ಆಧ್ಯಾತ್ಮ ಸುಖದ ಮಿತಿಯನ್ನು ಕಂಡುಹಿಡಿಯಲಾರೆವು. ಇತರ ದೇವತೆಗಳು ಅದನ್ನು ಹೇಗೆ ತಿಳಿದಾರು? ಏಕೆಂದರೆ ನಾವೆಲ್ಲರೂ ಪರಮಪ್ರಭುವಿನ ಬಹಿರಂಗ ಮಾಯಾಶಕ್ತಿಯಿಂದ ವಿಮೋಹಿತರಾಗಿದ್ದೇವೆ. ಅದರಿಂದಾಗಿ ನಮ್ಮ ವ್ಯಕ್ತಿಗತ ಶಕ್ತಿಗೆ ಅನುಗುಣವಾಗಿ ನಾವು ಈ ವ್ಯಕ್ತ ವಿಶ್ವವನ್ನು ಮಾತ್ರ ಕಾಣಬಲ್ಲೆವು. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾನೆ, ಭಾವಾರ್ಥವನ್ನು ಓದಿ ಹೆಚ್ಚಿನ ವಿವರವನ್ನು ನೀವು ಪಡೆಯಬಹುದು. ಭಗವಂತ ಹೇಗಿದ್ದಾನೆ ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿಯುವುದು ಅಸಾಧ್ಯ. ಆದರೂ ನಾವು ಅವನ ಅವತಾರ ಮತ್ತು ಕಾರ್ಯಗಳ ಮಹಿಮೆಗೋಸ್ಕರ ಹಾಡುತ್ತೇವೆ. ಅವನ ಅಂತಹ ದೇವೋತ್ತಮ ಪರಮಪುರುಷನಿಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋಣ. ಇಷ್ಟು ಹೇಳಿದ ಮೇಲೆ ಭಗವಂತ ಆ ಮಹಾವಿಷ್ಣುವಿನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ ಇಲ್ಲಿ. ಸಾ ಏಷ ಆದ್ಯ ಪುರುಷಃ ಕಲ್ಪೆ ಕಲ್ಪೆ ಸೃಜತ್ಯಜಃ ಆತ್ಮಾತ್ಮನಾತ್ಮನಾತ್ಮಾನಂ ಸಾ ಸಂಯಚ್ಛತಿ ಪಾತಿ ಚ. ಆತ್ಮಾತ್ಮನಾತ್ಮನಾತ್ಮಾನಂ ಅಂತ ಹೇಳ್ತಾರೆ. ತುಂಬಾ ಕಾಂಪ್ಲೆಕ್ಸ್ ವರ್ಡ್ ಇದು. ಆತ್ಮಾತ್ಮನಾತ್ಮನಾತ್ಮಾನಂ, ಆತ್ಮ ತಾನು, ಆತ್ಮನಿ ತನ್ನಲ್ಲಿ, ಆತ್ಮನ ತನ್ನಿಂದ, ಆತ್ಮಾನಂ ತನ್ನನ್ನು ಅವನು ಲೀನವಾಗಿಸುತ್ತಾನೆ. ಅಂದ್ರೆ ಆ ಮೂಲ ದೇವೋತ್ತಮ ಪರಮಪುರುಷನು ಶ್ರೀಕೃಷ್ಣನು ತನ್ನ ಸಮಗ್ರ ಭಾಗವನ್ನು ವಿಸ್ತರಿಸಿ ಮೊದಲ ಅವತಾರ ಮಹಾವಿಷ್ಣುವಾಗುತ್ತಾನೆ. ಆ ವ್ಯಕ್ತ ವಿಶ್ವವನ್ನು ಸೃಷ್ಟಿಸುತ್ತಾನೆ, ಈ ವ್ಯಕ್ತ ವಿಶ್ವವನ್ನು ಸೃಷ್ಟಿಸುತ್ತಾನೆ. ಆದರೂ ಅವನು ಅಜಾತನು, ಅವನು ಹುಟ್ಟುತ್ತಾನೆ, ಆದರೆ ಅವನು ಅಜಾತ. ಹಾಗಾದರೂ ಸೃಷ್ಟಿಯು ಅವನಲ್ಲೇ ನಡೆಯುತ್ತದೆ. ಭೌತಿಕ ಪದಾರ್ಥಗಳು, ಅಭಿವ್ಯಕ್ತಿಗಳು ಎಲ್ಲವೂ ಸ್ವತಃ ಅವನೇ. ಅವನು ಕೆಲಕಾಲ ಅವನ್ನು ಕಾಪಾಡುತ್ತಾನೆ, ಮತ್ತೆ ಅವನ್ನು ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತಾನೆ. ಕಾರಣೋದಕ್ಷ ವಿಷ್ಣು ಉಸಿರನ್ನ ಹೊರಗೆ ಬಿಡುವಾಗ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತವೆ, ಮತ್ತೆ ಉಸಿರನ್ನು ಒಳಗೆ ಎಳ್ಕೊಂಡಾಗ ಬ್ರಹ್ಮಾಂಡಗಳು ನಾಶವಾಗ್ತವೆ. ಹಾಗಾದ್ರೆ ಮಹಾವಿಷ್ಣುವಿನ ಉಸಿರಾಟ ಇದು ಎಷ್ಟು ದೊಡ್ಡದು, ಎಷ್ಟು ದೀರ್ಘವಾದದ್ದು ಅಂತ ಹೇಳಿ ನಾವು ಕಲ್ಪಿಸಿಕೊಳ್ಬಹುದು. ಆತ್ಮಾನಂ ಅಂದ್ರೆ ಇಲ್ಲಿ ಮೊದಲು ಭಗವಂತ ಕಾರಣೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಳ್ಳುತ್ತಾನೆ. ಕಾರಣೋದಕಶಾಹಿ ವಿಷ್ಣು ಗರ್ಭೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಂಡು ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡುವಂಥದ್ದು. ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಂಡು ಸೃಷ್ಟಿಯಾಗಿರುವಂತಹ 14 ಲೋಕಗಳಲ್ಲಿ ಸೃಷ್ಟಿಯಾಗಿರುವಂತಹ ಪ್ರತಿಯೊಂದು ಜೀವಿಗಳ ಹೃದಯವನ್ನು ಪ್ರವೇಶಿಸ್ತಾನೆ. ಇದು ಈ ಆತ್ಮಾತ್ಮನಿ ಆತ್ಮನಾತ್ಮಾನಂ ಅನ್ನುವುದರ ಅರ್ಥ. ಮುಂದಕ್ಕೆ ಭಗವಂತನ ಕುರಿತಾಗಿ ಬ್ರಹ್ಮದೇವರು ಮಾಡಿದಿರುವಂತಹ ಸ್ತುತಿ ಇದು ಹೆಚ್ಚು ಕಡಿಮೆ ನಮ್ಮ ಬ್ರಹ್ಮ ಸಂಹಿತೆಯ ಹಾಗೆ ಇದೆ. ಪ್ರಭುಪಾದರು ಇಲ್ಲಿ ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕಗಳನ್ನು ಹೇಳ್ತಾರೆ. ಯಾ ಕಾರಣಾರ್ಣವ ಜಲೆ ಭಜತಿ ಸ್ಮ ಯೋಗ ನಿದ್ರಾಮನಂತ ಜಗದಂಡ ಸರೋಮಕೂಪ ಆಧಾರ ಶಕ್ತಿಮವಲಂಬ್ಯ ಪರಾಂ ಸುಮೂರ್ತಿಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದರ ಅರ್ಥವನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಗವಸ್ಥಿತಂ ಸತ್ಯಂ ಪೂರ್ಣ ಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ ಋಷೇ ವಿದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯ ಯದಾ ತದೇವ ತಸ್ಥಿರೋಧಿಯೇತ ವಿಪ್ಲುತಂ. ದೇವೋತ್ತಮ ಪರಮಪುರುಷನು ಪರಿಶುದ್ಧ, ಇದು ಸ್ತುತಿ ಮಾಡುವಂಥದ್ದು. ಪರಿಶುದ್ಧನಾಗಿದ್ದಾನೆ, ಭೌತಿಕ ಬೆರಕೆಗಳ ಮಾಲಿನ್ಯದಿಂದ ಮುಕ್ತನಾಗಿದ್ದಾನೆ. ಅವನೇ ಪರಮಸತ್ಯ. ಅವನ ದಿವ್ಯ ದೇಹವು ಪೂರ್ಣ ಮತ್ತು ನಿರ್ದುಷ್ಟ ಜ್ಞಾನಯುಕ್ತವಾಗಿದೆ, ಆದಿ ಅಂತ್ಯರಹಿತವಾಗಿದೆ, ಅಪ್ರತಿಮನಾಗಿದ್ದಾನೆ, ಸರ್ವವ್ಯಾಪ್ತನಾಗಿದ್ದಾನೆ. ನಾರದ ಮಹರ್ಷಿಗಳೇ ಮಹಾಜಿಜ್ಞಾಸುಗಳು ಅವನನ್ನು ತಿಳಿಯಬೇಕಾದರೆ ಐಹಿಕ ಹಂಬಲಗಳಿಂದ ಪೂರ್ಣ ಮುಕ್ತರಾಗಬೇಕು, ಇಂದ್ರಿಯಗಳ ನಿಶ್ಚಲ ಸ್ಥಿತಿಗಳಲ್ಲಿ ಆಶ್ರಯ ಪಡೆಯಬೇಕು. ಇಲ್ಲದಿದ್ದರೆ ಅಸಮರ್ಥನೀಯ ತರ್ಕಗಳಿಂದ ಎಲ್ಲವೂ ವಿರೂಪಗೊಳ್ಳುತ್ತದೆ. ನಮ್ಮ ದೃಷ್ಟಿಯಿಂದ ಭಗವಂತನು ಮರೆಯಾಗುತ್ತಾನೆ. ದಯವಿಟ್ಟು ಭಾವಾರ್ಥವನ್ನು ಓದಿ. ಆದ್ಯೋವತಾರ ಪುರುಷ ಪರಸ್ಯ ಕಾಲ ಸ್ವಭಾವ ಸದಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ನಾಸ್ತು ಚರಿಷ್ಣು ಭೂಮ್ನಃ.
ಕಾರಣೋದಕಶಾಹಿ ವಿಷ್ಣುವು ಪರಮಪ್ರಭುವಿನ ಪ್ರಥಮಾವತಾರ. ಅವನು ಚಿರಂತನ ಕಾಲ, ಅವಕಾಶ, ಕಾರಣ ಮತ್ತು ಪರಿಣಾಮಗಳು, ಮನಸ್ಸು, ಮೂಲದ್ರವ್ಯಗಳು, ಭೌತಿಕ ಅಹಂಕಾರ, ಪ್ರಕೃತಿ ಗುಣಗಳು, ಇಂದ್ರಿಯಗಳು, ಪ್ರಭುವಿನ ವಿಶ್ವರೂಪ. ಗರ್ಭೋದಕಶಾಹಿ ವಿಷ್ಣು ಸಕಲ ಚರಾಚರ ಜೀವಿಗಳ ಒಡೆಯನಾಗಿದ್ದಾನೆ. ಅಂದ್ರೆ ಸೃಷ್ಟಿಯಾದಕ್ಕೆಲ್ಲವೂ ಅವನೇ ಕಾರಣನಾಗಿದ್ದಾನೆ. ಹೀಗೆ ಆ ಭಗವಂತನ ಒಂದು ಸ್ತುತಿಯನ್ನ ಮಾಡ್ತಾ ಈ ಒಂದು ಅಧ್ಯಾಯದ ಕೊನೆಯಾಗುತ್ತದೆ. ಅನುವಾದವನ್ನು ಓದಿ ಮುಗಿಸ್ತೇನೆ ನಾನು. ನಾನು ಅಂದ್ರೆ ಇಲ್ಲಿ ಬ್ರಹ್ಮದೇವರು, ಶಿವ, ಶ್ರೀ ವಿಷ್ಣು, ದಕ್ಷ ಮತ್ತು ಪ್ರಜಾಪತಿಯಂತಹ ಜೀವಿಗಳ ಮಹಾಜನಕರು, ನೀವು ಅಂದ್ರೆ ನಾರದರು, ಕುಮಾರರು, ಇಂದ್ರ, ಚಂದ್ರರಂತಹ ಸ್ವರ್ಗಲೋಕದ ದೇವತೆಗಳು, ಭೂಲೋಕದ ಗಾಯಕರು, ಭೂಲೋಕಗಳ ಗಾಯಕರು, ಗಂಧರ್ವಲೋಕಗಳ ನಾಯಕರು, ಭೂಲೋಕದ ನಾಯಕರು, ಭೂಲೋಕ, ಭುವರ್ಲೋಕ, ಗಂಧರ್ವಲೋಕ, ವಿದ್ಯಾಧರ ಲೋಕ, ಚಾರಣ, ಯಕ್ಷ, ರಕ್ಷ, ಉರಗ, ಮಹರ್ಷಿಗಳು, ಮಹಾದೈತ್ಯರು, ಮಹಾನಾಸ್ತಿಕರು, ಆಸ್ತಿಕರು ನಾಸ್ತಿಕರು ಎರಡೂ ಇದೆ, ದೈತ್ಯರು ಇದ್ದಾರೆ, ಅಂತರಿಕ್ಷ ಯಾತ್ರಿಗಳು, ಪ್ರೇತಗಳು, ಪಿಶಾಚಿಗಳು, ಸೈತಾನ, ದೆವ್ವಗಳು, ಕೂಷ್ಮಾಂಡರು, ಭಾರಿ ಜಲಚರಗಳು, ಮಹಾಪಶುಗಳು, ಮಹಾಪಕ್ಷಿಗಳು ಎಂದರೆ ಏನೆಲ್ಲವೂ ಪ್ರತಿಯೊಂದು ವಿಶೇಷ ಬಲಶಾಲಿ, ಭಾಗ್ಯಶಾಲಿ, ಮಾನಸಿಕ ಸೂಕ್ಷ್ಮ ಗ್ರಹಣ ಸಾಮರ್ಥ್ಯ, ತ್ರಾಣ, ಕ್ಷಮೆ, ಸೌಂದರ್ಯ, ವಿನಯ, ಐಶ್ವರ್ಯ, ಸಂತಾನ ವೃದ್ಧಿ, ರೂಪಸಹಿತ ಅಥವಾ ರೂಪರಹಿತ, ಇವು ನಿರ್ದಿಷ್ಟ ಸತ್ಯ ಮತ್ತು ಭಗವಂತನ ರೂಪವಾಗಿ ಕಾಣಬಹುದು. ಆದರೆ ನಿಜವಾಗಿಯೂ ಅವು ಭಗವಂತನ ದಿವ್ಯ ಶಕ್ತಿಯ ಒಂದು ಅಂಶ ಮಾತ್ರವಾಗಿದೆ. ಏನೆಲ್ಲ ಇದೆ ಇಲ್ಲಿ, ಏನೆಲ್ಲ ಹೇಳಿದ್ದಾರೋ ಅದೆಲ್ಲವೂ ಕೂಡ ಭಗವಂತನದ್ದೇ ಸೃಷ್ಟಿ. ಪಿಶಾಚಿ, ಸೈತಾನ, ದೆವ್ವಗಳು, ಕೂಷ್ಮಾಂಡರು ಎಲ್ಲವೂ ಕೂಡ ಅವನ ಒಂದು ಅಂಶವೇ ಆಗಿದ್ದಾರೆ. ಇದು ಬ್ರಹ್ಮದೇವರು ನಾರದ ಮುನಿಗಳಿಗೆ ಹೇಳಿರುವಂತಹ ಮಾತು. ಕೊನೆಯದಾಗಿ ಹೇಳುವಂತ ಮಾತು ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ಹೇಳಿದ್ದೆಲ್ಲ ಏನು ಮಾಯಾಶಕ್ತಿಯ ಸೃಷ್ಟಿ, ಪುರುಷಾವತಾರಗಳ ಕುರಿತಾಗಿ. ಇನ್ನು ಮುಂದಕ್ಕೆ ಹೇಳ್ತಾ ಇರುವಂತಹದ್ದು ಭಗವಂತನ ಚಿತ್ಶಕ್ತಿಯ ಸೃಷ್ಟಿ. ಚಿತ್ಶಕ್ತಿಯ ಸೃಷ್ಟಿ ಅದು ಲೀಲಾವತಾರ. ಅದು ಕೇಳಲಿಕ್ಕೆ ತುಂಬಾ ಮಧುರವಾಗಿದೆ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ಕೇಳುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ಈ ವಿಷಯಕ್ಕೆ ನಾವು ಇಲ್ಲಿ ಒಂದು ವಿರಾಮವನ್ನ, ಒಂದು ಪೂರ್ಣ ವಿರಾಮವಲ್ಲ, ಅಲ್ಪ ವಿರಾಮವನ್ನ ಹಾಕ್ತಾ ಇದ್ದೇವೆ. ಮತ್ತೆ ಇದು ಮುಂದಕ್ಕೆ ಬರ್ತದೆ, 3ನೇ ಅಧ್ಯಾಯದಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಬರ್ತದೆ. ಆದ್ರೆ ಈಗ ಇದಕ್ಕೆ ಒಂದು ಅಲ್ಪ ವಿರಾಮವನ್ನ ಹಾಕಿ ಭಗವಂತನ ಆ ಒಂದು ಲೀಲಾವತಾರಗಳನ್ನ ನಾವು ಕೇಳಲಿಕ್ಕಿದ್ದೇವೆ. ಭಗವಂತ ಹೇಗೆಲ್ಲ ಬೇರೆ ಬೇರೆ ಲೀಲೆಗಳನ್ನ ಆಡಿ ತೋರಿಸಿದ್ದಾನೆ ಅಂತ ಹೇಳಿ. ಏನು ದಶಾವತಾರ ಅಂತ ಹೇಳ್ತೇವೆ. ದಶಾವತಾರ ಅನ್ನುವಂಥದ್ದು ನಮಗೆ ಗೀತಗೋವಿಂದವನದಲ್ಲಿ ಸಿಗುವಂಥದ್ದು. ಗೀತಗೋವಿಂದವನ್ನು ಬರೆದಂತಹ ಜಯದೇವ ಗೋಸ್ವಾಮಿಗಳು ದಶಾವತಾರದ ಪಟ್ಟಿಯನ್ನ ಮಾಡಿ ಶ್ಲೋಕಗಳನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ದಶಾವತಾರ ಅನ್ನುವಂಥ ಮಾತು ಬಂದಿದೆ. ಇಲ್ಲಿದ್ರೆ ಭಗವಂತನ ಅನಂತ ಅವತಾರಗಳಿವೆ. ಈ ಅವುಗಳೆಲ್ಲವನ್ನು ಕೂಡ ಸೇರಿಸಿಕೊಂಡು ಎಲ್ಲ ಅವತಾರಗಳ ವಿಚಾರ ಮತ್ತೆ ಅವುಗಳ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಮುಂದಿನ ಅಧ್ಯಾಯದಲ್ಲಿ. ಇದು ತುಂಬಾ ಮಧುರವಾಗಿದೆ. ನಾವು ಹಿಂದೆ ಎಷ್ಟೊತ್ತು ಕಲಿತದ್ದು ಯಾವುದು ಅರ್ಥ ಆಗದೆ ಇದ್ರೂ ಕೂಡ ಮುಂದಕ್ಕೆ ಅರ್ಥ ಆಗ್ತದೆ. ಇದು ಎಲ್ಲವೂ ಕೂಡ ಕಥೆಯ ರೂಪದಲ್ಲಿದೆ. ಭಗವಂತನ ಕುರಿತಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ಅರ್ಥ ಆದ ಮೇಲೆ ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಅವನ ಒಂದು ಕೃಪೆಗೆ ಪಾತ್ರನಾಗ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅವನು ಆಡಿದಂತಹ ಒಂದು ಲೀಲೆಗಳ ಕುರಿತಾಗಿ ಕೇಳುವಂಥದ್ದು. ಅದು ಕೇಳಲಿಕ್ಕೆ ಮಧುರವೂ ಇರ್ತದೆ, ಕಥೆಯ ರೂಪದಲ್ಲಿ ನಮಗೆ ಬಹಳ ಇಷ್ಟವೂ ಆಗ್ತದೆ. ಆ ವಿಚಾರಗಳನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯನಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ಕೃಷ್ಣ.